ಮಕ್ಕಳೇ, ಇಂದಿನ ವಿಜ್ಞಾನ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ಪ್ರತಿನಿತ್ಯ ನೀವು ಮನೆಯಿಂದ ಶಾಲೆಗೆ ಬರಬೇಕಾದ್ರೆ ಶಾಲೆ ಸುತ್ತಮುತ್ತ ಅನೇಕ ಶಬ್ದಗಳನ್ನು ನೀವೆಲ್ಲರೂ ಕೇಳಿರ್ತೀರಲ್ವಾ? ಹೌದಾ? ಈಗ ನಾನು ಪ್ರತಿಯೊಂದು ಬೆಂಚಿಗೂ ಒಬ್ಬೊಬ್ಬರಿಗೆ ಪ್ರಶ್ನೆ ಕೇಳ್ತೀನಿ. ಯಾರ್ಯಾರು ಯಾವ ರೀತಿ ಶಬ್ದವನ್ನ ಕೇಳಿದೀರ ಅಂತ ಒಬ್ಬೊಬ್ಬರೊಂದು ಬೆಂಚಿಂದ ನನಗೆ ಉತ್ತರ ಹೇಳ್ಬೇಕು. ಗೊತ್ತಾಯ್ತಾ? ಸೊ ನೀವು ಹೇಳೋಣ, ಯಾವ ರೀತಿ ಶಬ್ದ ಕೇಳಿದಿರ ಅಂತ ಒಂದು ಉದಾಹರಣೆ ಹೇಳ್ಬೇಕು. ಒಬ್ರು ಎದ್ದಿಕೊಂಡು ಹೇಳ್ಬೇಕು. ವಾಹನಗಳ ಶಬ್ದವನ್ನ ಕೇಳಿದಂತಿರ ಇದೆ. ಅರ್ಥ ಆಯ್ತಾ? ವಾಹನಗಳ ಶಬ್ದವನ್ನು ಬಿಟ್ಟು ಮತ್ತೆ ಬೇರೆ ಯಾವ ಶಬ್ದವನ್ನು ಕೇಳಿದಿರಲ್ಲ? ಪಕ್ಷಿಗಳ ಶಬ್ದ. ಪಕ್ಷಿಗಳ ಶಬ್ದವನ್ನ ಕೇಳಿದ್ದೀರಾ? ಮತ್ತೆ ಯಾವ ಶಬ್ದವನ್ನು ಕೇಳಿದ್ದೀರಾ? ಪ್ರಾಣಿಗಳ ಕೂಗುವ ಶಬ್ದ. ನಾನು ಯಾವ ಪ್ರಾಣಿ ಶಬ್ದ ಕೇಳಿದ್ದೀನಿ? ಸಿಂಹದ ಕೇಳಿದ್ಯಾ? ಮತ್ತೆ ನಿಮ್ಮ ಮನೆ ಹತ್ರ ಸಾಕಿರೋ ಪ್ರಾಣಿಗಳು ಯಾವ್ದು ಕೇಳಿದೆ? ನಾಯಿ ಬೋಗಳ ಶಬ್ದ ಕೇಳಿದೆ. ಪ್ರಾಣಿಗಳ ಶಬ್ದ ಆಯ್ತು. ನೆಕ್ಸ್ಟ್, ವೆರಿ ಗುಡ್. ಜೋರಾಗಿ ಹೇಳ್ಬೇಕು. ಯಾವ್ದು? ಸಂಗೀತದ ಶಬ್ದವನ್ನ ಕೇಳಿದ್ದೀರಾ? ಸಂಗೀತ ವಾದ್ಯಗಳ ಶಬ್ದಗಳನ್ನ ಕೇಳಿರೋದನ್ನ ಹೇಳ್ತಾ ಇದ್ದಾರೆ. ಏನಪ್ಪ ನೀವು ಯಾವ್ದಾರು ಒಂದು? ವೆರಿ ಗುಡ್. ಪಟಾಕಿ ಶಬ್ದವನ್ನ ಕೇಳಿದ್ದಾರೆ. ಮೊನ್ನೆ ತರ ಹಬ್ಬ ಆಚರಣೆ ಮಾಡಿದ್ರಲ್ವಾ? ಯಾವ ಪಟಾಕಿ ಶಬ್ದವನ್ನ ಕೇಳಿದ್ದೀರ? ಹಾಗೆ ನೀವೊಂದು ಹೇಳಮ್ಮ. ನೀರು. ನೀರಿಗೆ ಶಬ್ದ ಹರಿತಾ ಇದೆ ನೋಡಿ, ಬೀಳ್ತಾ ಇದೆ ನೀರಲ್ವಾ? ನೀರಿನ ಅಲೆಗಳ ಶಬ್ದ, ನೀರು ಹರಿಯೋ ಶಬ್ದವನ್ನ ಹೇಳ್ತಾರೆ. ವೆರಿ ಗುಡ್. ನೀವೊಂದು ಹೇಳಪ್ಪ. ಕಾರ್ಖಾನೆಗಳಲ್ಲಿ ಯಂತ್ರಗಳ ಶಬ್ದ ಚಲಿಸ್ಬೇಕಾದ್ರೆ ಶಬ್ದವನ್ನು ಓಡಿಸ್ತಾವಲ್ವಾ? ಆ ಯಂತ್ರಗಳ ಶಬ್ದ ಅಂತ ಹೇಳ್ತಾ ಇದ್ದಾಳೆ ಅಲ್ವಾ? ನೆಕ್ಸ್ಟ್ ನೀವು ಯಾವ ಶಬ್ದ ಕೇಳ್ತೀರಮ್ಮ? ವೆರಿ ಗುಡ್. ಗುಡುಗಿನ ಶಬ್ದ. ನೈಸರ್ಗಿಕ ವಿದ್ಯಮಾನಗಳಲ್ಲಿ ನಡೀತಾ ಇರ್ತಾವೆ ನಮ್ಮ ಸುತ್ತಮುತ್ತ, ಅದರಲ್ಲಿ ಗುಡುಗು ಮಿಂಚು ಸಹ ಒಂದು. ಗುಡುಗಿನ ಶಬ್ದವನ್ನ ಕೇಳಿ ಅಂತ ಹೇಳ್ತಾ ಇದ್ದಾರೆ. ವೆರಿ ಗುಡ್. ಯಾವ್ದಮ್ಮ? ಮರ ಕೊಯ್ತಾರ ಶಬ್ದ. ಓಕೆ, ಮರ ಕೊಯ್ಯೋ ಶಬ್ದ. ನೆಕ್ಸ್ಟ್, ಗಾಳಿ ಬೀಸ್ತಾರ ಶಬ್ದ. ನಿಮ್ಮ ಶಾಲೆಯಲ್ಲಿ ಯಾವ ಶಬ್ದವನ್ನು ಕೇಳಿದಿರಮ್ಮ? ವೆರಿ ಗುಡ್. ಗಂಟೆಯ ಶಬ್ದವನ್ನು ಕೇಳಿದ್ದೀರಾ? ಹೀಗೆ ಅನೇಕ ಶಬ್ದಗಳನ್ನು ಸುತ್ತಮುತ್ತಲು ನಾವು ಕೇಳ್ತಾ ಇದೀವಲ್ವಾ? ಸೊ ಹಾಗಾದ್ರೆ ಈ ಒಂದು ನಿಮ್ಮ ಭಾಗ 2ರಲ್ಲಿರುವಂತಹ ಅಧ್ಯಾಯ ಶಬ್ದ, ಈ ಪಾಠದಲ್ಲಿ ನಾವು ಇಂದಿನ ತರಗತಿಯಲ್ಲಿ ಹಾಗಾದ್ರೆ ಶಬ್ದ ಅಂದ್ರೇನು, ಈ ದಿನ ಕಲಿಯುವಂತಹ ಕಲಿಕಾಂಶಗಳು ಯಾವ್ಯಾವಂದ್ರೆ ಶಬ್ದ ಅಂದ್ರೇನು, ಆಗ ಶಬ್ದದ ಪ್ರಾಮುಖ್ಯತೆ ಏನು, ಶಬ್ದ ನಮಗೆ ಹೇಗೆ ಪ್ರಾಮುಖ್ಯತೆಯನ್ನು ಹೊಂದಿದೆ, ಹಾಗೆಯೇ ಶಬ್ದ ಹೇಗೆ ಉಂಟಾಗುತ್ತದೆ ಎಂಬುದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮಕ್ಕಳೇ, ನೀವು ಅನೇಕ ರೀತಿ ಶಬ್ದಗಳನ್ನ ಕೇಳಿಲ್ವಾ? ಅದರಲ್ಲಿ ಕೆಲವು ಶಬ್ದ ನಮಗೆ ಕೇಳಿಕ್ಕೆ ಬಹಳ ಹಿತಕರವಾಗಿರ್ತಾವೆ, ಇನ್ನು ಕೆಲವು ಶಬ್ದಗಳು ನಮಗೆ ಕೇಳಲಿಕ್ಕೆ ಹಿತಕರವಾಗಿರೋದಿಲ್ಲ ಅಲ್ವಾ? ಹಾಗಾದ್ರೆ ನಿಮಗೆ ಕೇಳಲಿಕ್ಕೆ ಹಿತಕರವಾಗಿರುವಂತ ಶಬ್ದ ಯಾವ್ದಪ್ಪ? ಯಾವ್ದು ಉದಾಹರಣೆ ಹೇಳ್ರಿ? ವೆರಿ ಗುಡ್. ಸಂಗೀತ ಶಬ್ದ ನಮಗೆ ಕೇಳಲಿಕ್ಕೆ ಹಿತಕರವಾಗಿರುತ್ತದೆ. ಅಂತ ಹಿತಕರವಾಗಿರುವಂತ ಶಬ್ದಗಳಿಗೆ ಹಿತಕರ ಶಬ್ದ ಅಂತ ಕರಿತೀವಿ. ಕೇಳಲಿಕ್ಕೆ ಹಿತ ಎನಿಸುವಂತ ಶಬ್ದಗಳಿಗೆ ಹಿತಕರವಾದ ಶಬ್ದ ಅಂತ ಕರಿತೀವಿ. ಇನ್ನು ಕೆಲವು ಶಬ್ದಗಳು ನಮಗೆ ಕೇಳಲಿಕ್ಕೆ ಹಿತಕರವಾಗಿರೋದಿಲ್ಲ. ಅಂತ ಶಬ್ದಗಳು ಯಾವ ಕೇಳಿದೆಯಮ್ಮ? ಉದಾಹರಣೆ ವಾಹನಗಳ ಶಬ್ದ. ಮತ್ತೆ ನೀವೇನ್ ಮಾಡ್ತೀರ? ಶಬ್ದ ನೀವು ಮಾತಾಡ್ತಿರ್ತೀರ, ಗಲಾಟೆ ಮಾಡ್ತಾ ಇರ್ತೀರ, ಆ ಶಬ್ದ ಕೇಳಿಕ್ಕೆ ನಮ್ಗೆ ಹಿತ ಇರ್ತದ? ಇಲ್ಲ. ಹೀಗೆ ಹಿತಕರವಲ್ಲದ ಶಬ್ದವನ್ನ ನಾವ್ ಎಂತ ಕರಿತೀವಪ್ಪ ಅಂದ್ರೆ ಗದ್ದಲ ಅಂತ ಕರಿತೀವಿ. ಎಂತ ಕರಿತೀವಿ? ಗದ್ದಲ. ಹೀಗೆ ನಮ್ಮ ಸುತ್ತಮುತ್ತ ಹಿತಕರವಾದ ಶಬ್ದಗಳನ್ನ, ಉದಾಹರಣೆ ಕೋಗಿಲೆ ಕೂಗೋದು ಎಂತ ಶಬ್ದ ಬರ್ತಪ್ಪ? ನೀನ್ ಹೇಳಿ. ಕೋಗಿಲೆ ಕೂಗೋ ಶಬ್ದ ನಮ್ಗೆ ಏನಿಸುತ್ತೆ? ಹಿತಕರ ಶಬ್ದ. ಪಕ್ಷಿಗಳ ಕಿಲಿಪಿಲಿ ಅಂತ ಶಬ್ದ ಕೇಳ್ತೀವಿ, ಅದು ಯಾವ ಶಬ್ದ ಬರ್ತಪ್ಪ? ಹಿತಕರವಾದ ಶಬ್ದ. ಹೀಗೆ ನಮ್ಮ ಸುತ್ತಮುತ್ತಲ ಅನೇಕ ರೀತಿ ನಮಗೆ ಕೆಲವು ಹಿತಕರವಾದ ಶಬ್ದಗಳನ್ನು ಕೇಳ್ತಾ ಇದೀವಿ, ಅಹಿತಕರವಾದಂತ ಅನಗತ್ಯವಾದ ಶಬ್ದಗಳನ್ನು ಸಹ ನಾವು ಕೇಳ್ತಾ ಇರ್ತೀವಿ. ಹಾಗಾದ್ರೆ ಶಬ್ದ ಅಂದ್ರೇನು ಎಂಬುದನ್ನು ನಾವು ಮೊದಲನೇದಾಗಿ ತಿಳ್ಕೊಳ್ಳೋಣ. ಮಕ್ಕಳೇ, ಈ ಶಬ್ದ ಅಂದ್ರೇನು ಎಂಬುದನ್ನ ಮೊದಲು ಚಟುವಟಿಕೆ ಮೂಲಕ ತಿಳ್ಕೊಳ್ಳೋಣ. ಈ ಚಟುವಟಿಕೆ ನಿಮ್ಗೆ ಯಾರು ಮಾಡ್ಬೇಕಂತ ಕೊಟ್ಟಿದ್ದು? ಬನ್ನಿ, ಒಬ್ಬರು ಬರ್ರಿ. ಬರಬೇಕು. ಸೊ ಈಗ ಒಂದು ಚಟುವಟಿಕೆ, ಶಬ್ದ ಅಂದ್ರೆ ಏನು ಅಂತ ನಾವು ಈಗ ಒಂದು ಚಟುವಟಿಕೆಯ ಮೂಲಕ ತಿಳ್ಕೊಳ್ಳೋಣ. ಹೇಳಿ, ಏನ್ ಮಾಡ್ತಾ ಇದ್ದೀರಪ್ಪ ನೀವು? ತೆಗೆದುಕೊಂಡು ಕತ್ತರಿಸಿದಿರಾ? ಕತ್ತರಿಸಿದಿರಾ. ಆಮೇಲೆ ಅದಕ್ಕೆ ಏನ್ ಹಾಕಿದಿರಾ? ಬಲೂನ್
ಮಧುನನ್ನ ಏನ್ ಮಾಡಿದ್ರ ಹಾಕಿ ಜೋರಾಗಿ ಹೇಳ್ರಿ ಬಂಧಿಸಿದ್ದೀನ. ಈಗ ಏನ್ ಮಾಡ್ತೀಯಪ್ಪ ನೀನು? ಜೋರಾಗಿ ಹೇಳ್ಬೇಕಲ್ಲ ಕೇಳಕ್ಕೆ. ಅಕ್ಕಿ ಕಾಳಿನ ಚೂರುಗಳನ್ನ ಮೇಲೆ ಕೆಲವನ್ನ ಹಾಕ್ತಾ ಇದ್ದಾರೆ. ಉಳಿದಿದ್ದ ಹಾಗೆ ಹೇಳು. ಈಗ ನೆಕ್ಸ್ಟ್ ಏನೇನ್ ಮಾಡ್ತೀರಮ್ಮ ನೀವು? ನೋಡು, ಅವಳು ಒಂದು ಶಬ್ದವನ್ನ ಮಾಡಿದ್ದು, ಉರ್ರೆ ಉರದ ಶಬ್ದ ಅಂತ ಮಾಡಿದ್ದು. ಮಾಡಿದ ತಕ್ಷಣ ಅದ್ರ ಮೇಲಿದ್ದಂತ ಅಕ್ಕಿ ಕಾಳು ಏನಾಯ್ತಮ್ಮ? ಕೆಳಗ್ ಬಿತ್ತು. ಕೆಳಗ್ ಬಿತ್ತಲ್ಲ, ಯಾಕೆ ಬಿತ್ತಮ್ಮ ನೀನು ಹೇಳಮ್ಮ ನಂದಿನಿ? ಶಬ್ದ ಉತ್ಪತ್ತಿ ಆಯ್ತು. ಕೆಳಗ್ ಬಿಡ್ಬೇಕಾದ್ರೆ ಅದು ಇದು ಏನಾಯ್ತಿದೋ ಕಂಪಿಸ್ತು. ಅಲ್ಲೊಂದು ಶಕ್ತಿಯನ್ನು ಸಿಗುತ್ತದೆ. ಶಕ್ತಿಯನ್ನು ಕೂಡ, ಶಬ್ದ ಶಕ್ತಿಯನ್ನು ಕೂಡ ಒದಗಿಸೋದ್ರಿಂದ ಏನಾಯ್ತದ, ಆ ಅಕ್ಕಿ ಕಾಳೆಲ್ಲ ಕೆಳಗೆ ಚೆಲ್ಲಿದ್ವು. ಈ ವಿದ್ಯುತ್ ಶಕ್ತಿ ಹೇಗೆ ಶಕ್ತಿಯ ಒಂದು ರೂಪ ಅಂತ ಹೇಳ್ತೀವಲ್ಲ, ಹಂಗೆ ಈಗ ನಾವು ಶಬ್ದ ಉತ್ಪತ್ತಿ ಆಗುತ್ತಲ್ಲ, ಅದು ಕೂಡ ಏನಾಗಿದೆ ಶಕ್ತಿಯ ಒಂದು ರೂಪ. ಆ ಶಕ್ತಿಯಿಂದಾಗಿ ಏನಾಯ್ತದ ಕೆಳಗಡೆ ಕಂಪಿಸಿ ಕೆಳಗಡೆ ಬಿತ್ತು ಅಕ್ಕಿಯನ್ನ ಗಮನಿಸಿದ್ವಿ. ಹಾಗಾದ್ರೆ ಶಬ್ದ ಅಂತ ನಾವು ಹೇಗೆ, ಶಬ್ದ ಅಂದ್ರೆ ಏನ್ ಹೇಳ್ಬೋದಪ್ಪ ಅಂದ್ರೆ ಯಾವುದರ ಒಂದು ರೂಪ ಅಂತ ಹೇಳಿದ್ರಮ್ಮ? ಶಬ್ದ ಅಂದ್ರೆ ಅಂತ ಹೇಳಿದ್ರಲ್ಲ. ಹಾಗಾದ್ರೆ ಶಬ್ದ ಅಂದ್ರೇನು? ಶಕ್ತಿಯ ಒಂದು ರೂಪವಾಗಿದೆ. ಬರ್ಕೊಳ್ಳಿ, ಕೆಲ್ಸ ಆಗ್ಬೇಕು ಅವ್ರು ಮಾಡಿದವ್ರಿಗೆ. ಶಬ್ದವು ಶಕ್ತಿಯ ಒಂದು ರೂಪವಾಗಿದೆ. ಶಬ್ದವು ಶಕ್ತಿಯ ಒಂದು ರೂಪವಾಗಿದೆ. ಹೇಳುವ ಶಬ್ದ ಅಂದ್ರೆ ಏನ್ ಹೇಳಿದ್ವಿ? ಶಬ್ದವು ಒಂದು ಶಕ್ತಿಯ ಏನಂತೀವಿ ನೋಡಲ್ಲ, ಓದು. ಶಬ್ದವು ಶಕ್ತಿಯ ಒಂದು ರೂಪವಾಗಿದೆ. ಹೇಳಮ್ಮ ನೀನು, ಹೇಳಮ್ಮ ಯಶಸ್ವಿನಿ. ಶಬ್ದವು ಶಕ್ತಿಯ ಒಂದು ರೂಪವಾಗಿದೆ. ಮಕ್ಕಳೇ, ಹಾಗಾದ್ರೆ ಶಬ್ದ ಅಂದ್ರೆ ಏನಂತ ನಾವು ತಿಳ್ಕೊಂಡ್ವಲ್ವಾ? ಈಗ ಮುಂದಿನ ಹಂತ ಯಾವ್ದಪ್ಪ ಕಲಿಕಾಂಶ ಅಂದ್ರೆ ಶಬ್ದ. ಶಬ್ದದ ಪ್ರಾಮುಖ್ಯತೆ ಏನು? ಶಬ್ದ ನಮ್ಮ ದೈನಂದಿನ ಜೀವನದಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ? ಶಬ್ದ ಇಲ್ಲದೆ ಇದ್ರೆ ನಮಗೆ ಅನುಕೂಲ ಇದೆಯಾ? ಇಲ್ಲ. ಶಬ್ದ ನಮ್ಮ ದೈನಂದಿನ ಜೀವನದಲ್ಲಿ ಶಬ್ದ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ಹೇಳ್ಬೋದು. ಉದಾಹರಣೆ, ಶಬ್ದ ಹೇಗೆ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ಯಾರು ಹೇಳ್ತೀರಾ? ಈಗ ನಾನು ಮಾತಾಡ್ತಿದ್ದೀನಿ, ಅರ್ಥ ಕೇಳಿಸ್ತಾ ನಿಮ್ಗೆ? ಇಲ್ಲ. ಮತ್ತೆ ಶಬ್ದ ಹೊರಲಿಲ್ಲ ಏನು ಸಾಧ್ಯ ಆಗೋದಿಲ್ಲ. ಹೇಳಿ ಯಾರೊಬ್ರು. ಎಲ್ಲ ಗೊತ್ತಿದೆ ನಿಮಗೆ. ಒಬ್ರಿಗೊಬ್ರು ನಾವು ಸಂವಹನ ಮಾಡ್ಬೇಕಪ್ಪ ಅಂದ್ರೆ ಏನ್ ಬೇಕಾಗಿದೆ? ಶಬ್ದ. ಕಮ್ಯುನಿಕೇಶನ್ ಅಥವಾ ಸಂವಹನ ಮಾಡ್ಬೇಕು. ನಾನು ಪಾಠ ಮಾಡ್ತಾ ಇದ್ದೀನಿ, ಶಬ್ದನ ಹೊರಲಿಲ್ಲ ಅಂದ್ರೆ ಪಾಠ ಅರ್ಥ ಆಗ್ತಾ ಅಲ್ವಾ? ಸೊ ಮೊದಲ ಪ್ರಾಮುಖ್ಯತೆ ಏನಾಗಾರೆ ಏನ್ ಮಾಡ್ಲಿಕ್ಕೆ ಅವಶ್ಯಕತೆ ಇದೆ? ಶಬ್ದ ಆಗರೆ ಒಬ್ರಿಗೊಬ್ರು ಸಂವಹನ ಮಾಡ್ಲಿಕ್ಕೆ ಏನು ಅವಶ್ಯಕತೆ ಇದೆ? ಮಾಹಿತಿನ ಹಂಚ್ಕೋಬೇಕು. ನಿನ್ನ ವಿಷಯ ಅವಳಿಗೆ ಮಾಹಿತಿನ ಹಂಚ್ಕೊಳ್ಬೇಕು ಅಂದ್ರೆ ಏನು ಪ್ರಸಾರ ಆಗ್ಬೇಕು? ಶಬ್ದ ಮಾಡ್ಬೇಕು. ನಮ್ಮ ಗಂಟಲಿನಲ್ಲಿರುವಂತ ಧ್ವನಿ ಪೆಟ್ಟಿಗೆಯಲ್ಲಿ ಸ್ವರತಂತುಗಳಿರ್ತಾವೆ. ಆ ಸ್ವರತಂತುಗಳು ಕಂಸೋದ್ರಿಂದ ನಮಗೆ ಶಬ್ದ ಉತ್ಪತ್ತಿ ಆಗುತ್ತೆ. ಸೊ ಒಂದೇ ಪ್ರಾಮುಖ್ಯತೆ ಹೇಳಿ ನೋಡ್ಬೇಕಾದ್ರೆ ಸಂವಹನ ಮಾಡ್ಲಿಕ್ಕೆ ಶಬ್ದ ಬೇಕೇ ಬೇಕಲ್ವಾ? ಕುತ್ಕೊಂಡು ಈಗ ನೀನು ಮನೆಯಿಂದ ಶಾಲೆಗೆ ಬಂದಪ್ಪ, ರಸ್ತೆಯಲ್ಲಿ ನಡ್ಕೊಂಡು ಬರ್ತಾ ಇರ್ತೀನಿ. ನಿಮಗೆ ಗೊತ್ತಿದೆ ಇನ್ನೊಂದು ಪ್ರಾಮುಖ್ಯತೆ ಏನಂತ? ರಸ್ತೆಯಲ್ಲಿ ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ವಾಹನಗಳು ನಿನ್ನ ರಸ್ತೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ವಾಹನಗಳು ಏನ್ ಮಾಡ್ತಾವ? ಏನ್ ಸೌಂಡ್ ಮಾಡುತ್ತೆ? ವೆರಿ ಗುಡ್. ಜೋರಿಗಿಲ್ಲ, ಆರನ್ ಮಾಡುತ್ತೆ. ಆರನ್ ಮಾಡೋದು ಯಾಕೆ ಮಾಡ್ತಾರೆ? ಸೈಡ್ಗೆ ಹೋಗ್ಲಿ ಅಥವಾ ನಿನ್ನೆ ಯಾಕೆ ಮಾಡ್ತಾರೆ? ಅಡ್ಡ ಹೋಗ್ತಿದ್ರೆ ಅವ್ರು ಏನ್ ಮಾಡ್ತಾರೆ? ಸರ್ಕಾರಿ ಅಂತ ಹೇಳ್ಬಿಟ್ಟು ಆರನ್ ಸೌಂಡ್ ಮಾಡ್ತಾರೆ. ಒಂದ್ ವೇಳೆ ಆರನ್ ಸೌಂಡ್ ಮಾಡದೆ ಹೋಗಿದ್ರೆ ಏನಾಗ್ತಿತ್ತಮ್ಮ? ಹೌದಾ? ಅಪಘಾತ ಆಗ್ತಾ ಇರ್ತದೆ ಇಲ್ವಾ? ಹಾಗಾದ್ರೆ ಶಬ್ದ ಎಷ್ಟು ಪ್ರಾಮುಖ್ಯತೆ ನೋಡಿ ನಾವು ಯಾರು ಯೋಚನೆ ಮಾಡಿರಲ್ಲ. ಒಂದ್ ವೇಳೆ ಇದ್ರ ವಾಹನಗಳ ಆರನ್ ಸೌಂಡ್ ಇಲ್ಲದೆ ಹೋಗಿದ್ರೆ ನೀನ್ ಸರ್ಕಾರದಲ್ಲೆಲ್ಲ ವಾಹನ ಬರ್ತಿದ್ದೀನಿ ಗೊತ್ತಾಗ್ತಾನೆ ಇರ್ಬೇಕು. ಅರ್ಥ ಆಯ್ತಾ? ಈ ರೀತಿ ನಾವು ಅಲ್ಲಿ ಕೂಡ ನಮಗೆ ಶಬ್ದ ಎಷ್ಟು ಪ್ರಾಮುಖ್ಯತೆ ಅಂತ ಗೊತ್ತಾಗ್ತದೆ. ಕುತ್ಕೊಂಡು ಅದೇ ರೀತಿಯಾಗಿ ನೀವು ಶಾಲೆಯಲ್ಲಿ ನೋಡ್ತೀರಿ ಅವಧಿ
ಒಂದು ಪೀರಿಯಡ್ ಮುಗಿತಪ್ಪ, ಶಾಲೆ ಅವಧಿ ಮುಗಿತಪ್ಪ ಅಂದ ತಕ್ಷಣ ಏನ್ ಶಬ್ದ ಕೇಳ್ತೀರಮ್ಮ? ವೆರಿ ಗುಡ್. ಯಾವ ಶಬ್ದ ಕೇಳ್ತೀಯಾ? ಗಂಟೆ ಶಬ್ದ ಕೇಳಿದ ತಕ್ಷಣ ನಿನ್ಗೆ ಏನ್ ಗೊತ್ತಾಗುತ್ತೆ? ಶಾಲೆ ಮುಗೀತು ಅಂತ ನೀವು ಹೊರಡಕ್ಕೆ ಶುರು ಮಾಡ್ತೀವಿ. ನೋಡಿ ಶಬ್ದಗಳು ಎಷ್ಟು ನನ್ನ ಪಾತ್ರ ವಹಿಸ್ತಾರೆ ನಮ್ಮ ಜೀವನದಲ್ಲಿ ಹೇಳೋದು. ಅದೇ ರೀತಿ ಮನೆ ಹತ್ರ ನೀವು ನಾಯಿ ಸಾಕಿರ್ತೀಯಪ್ಪ, ನಾಯಿ ಏನ್ ಮಾಡ್ತಮ್ಮ? ಮಗಳಿಗೆ ಹತ್ರ ನೀನು ಏನಂತ ಅರ್ಥ ತಿಳ್ಕೊಳ್ತೀಯ? ಅರ್ಥ ಏನಂತ ಹೇಳು. ಯಾರೋ ಬಂದಿದ್ದಾರೆ ಅಂತ ಅವಾಗ ಏನ್ ಮಾಡ್ತೀನಿ ನೀನು? ನೋಡ್ತೀಯ ಅಲ್ವಾ? ಶಬ್ದದಿಂದ ಅರ್ಥ ಮಾಡ್ಕೊಂಡು ಅರ್ಥೈಸ್ಕೊಂಡು ನೀನು ಸೊ ಯಾರು ಬಂದಿರ್ಬೋದು ನಮ್ಮ ಮನೆ ಮುಂಬಾಕಿ ಗೇಟ್ ಹತ್ರ ಯಾರು ಬಂದಿದ್ದಾರೆ ಅಂತ ಹೋಗಿ ನೋಡ್ತೀಯ. ಸರಿ ಕೂತ್ಕೊಂಡು. ಅದೇ ರೀತಿ ನಿಮ್ಮ ಮನೆ ಬಾಗಿಲನ್ನು ತಟ್ತಾರೆ, ಕಾಲಿಂಗ್ ಬೇಲ್ ಮಾಡ್ತಾರೆ, ರಿಂಗ್ ಆಗುತ್ತೆ ಅಥವಾ ಬಾಗಿಲು ತಟ್ತಾರೆ. ಅದರಿಂದ ಏನ್ ಗೊತ್ತಾಗುತ್ತಮ್ಮ ನಿನ್ಗೆ? ಅವಾಗ ಹೋಗಿ ಬಾಗಿಲು ತೆಗಿತೀಯ, ಸುಮ್ಸುನೆ ತೆಗಿತೀಯಾ? ಏನ್ ಕೇಳಿಸಿದ್ರೆ ಶಬ್ದ ಬಾಗಿಲು ತೆಗಿತೀಯ ನೀನು? ಬಾಗಿಲು ಬಡಿ ಶಬ್ದ ಕೇಳಿದ್ರೆ ಮತ್ತೆ ಏನ್ ಮಾಡ್ತೀಯಾ? ಬಾಗಿಲು ಬಡಿ. ಅದೇ ಮೊಬೈಲ್ ರಿಂಗ್ ಬಂದ ತಕ್ಷಣ ಯಾರೋ ಫೋನ್ ಮಾಡಿದ್ರೆ ಅಂತ ತೆಗೆದುಕೊಳ್ತೀವಿ. ಹೀಗೆ ನಮ್ಮ ದೈನಂದಿನ ಜೀವನದಲ್ಲಿ ಅನೇಕ ಶಬ್ದಗಳ ಪಾತ್ರ ಬಹಳ ಮುಖ್ಯವಾಗಿದೆ. ಗೊತ್ತಾಯ್ತಾಗಾರೆ ಶಬ್ದ ನಮಗೆ ಪ್ರಾಮುಖ್ಯತೆ ಇದೆಯಾ ಇಲ್ವಾಗದೆ? ಶಬ್ದ ಬಹಳ ಮುಖ್ಯವಾಗಿ ನಮಗೆ ಬೇಕೇ ಬೇಕು. ಅರ್ಥ ಆಯ್ತಾ? ಹಾಗಾದ್ರೆ ಮುಂದಿನ ಒಂದು ಫಲಿತಾಂಶ ಯಾವ್ದಪ್ಪ ಅಂದ್ರೆ ಶಬ್ದ ಹೇಗೆ ಉತ್ಪತ್ತಿ ಆಗುತ್ತೆ. ಈಗ ಶಬ್ದ ಹೇಗೆ ಉತ್ಪತ್ತಿ ಆಗ್ಬೇಕು ನನಗೆ ಮೊದಲೊಂದು ಚಟುವಟಿಕೆ ಮಾಡೋಣ. ಎಲ್ಲರೂ ಒಂದು ಕೈಯಿಂದ ಚಪ್ಪಾಳೆ ಹೊಡಿ. ಒಂದೇ ಕೈಯಿಂದ ಚಪ್ಪಾಳೆ ಹೊಡಿತೀರಾ? ಈಗ ಎರಡು ಕೈಯಿಂದ ಜೋರಾಗಿ ಚಪ್ಪಾಳೆ ಹೊಡಿ. ಈಗ ಚಪ್ಪಾಳೆ ಏನ್ ಶಬ್ದ ಕೇಳಿಸ್ತಮ್ಮ ನಿನ್ಗೆ? ಯಾವ ಶಬ್ದ ಕೇಳಿಸ್ತ? ಅವಾಗ ಯಾರು ಹೇಳಿಲ್ಲ ಇದನ್ನ. ಉದಾಹರಣೆ ಕೊಡ್ರಿ ಅಂತ ಹೇಳಿದಲ್ವಾ? ನೋಡಿ ಎಷ್ಟೆಷ್ಟು ಶಬ್ದಗಳಿದಾವೆ. ಚಪ್ಪಾಳೆ ಶಬ್ದ ಕೇಳಿಸ್ತೀವಿ. ಒಂದು ಕೈಯಿಂದ ಕೇಳಿಸ್ತಿಲ್ಲ ಶಬ್ದ, ಎರಡು ಕೈಗಳು ತಟ್ಟಿದಾಗ ಎರಡು ಮೇಲ್ಮೇಲೆಗಳು ಪರಸ್ಪರ ಕಂಪಿಸಿದಾಗ ಏನಾಯ್ತು? ಇಲ್ಲಿ ಶಬ್ದ ಉಂಟಾಯ್ತು. ನೋಡಿ ಶಬ್ದ ಉಂಟಾಗ್ಬೇಕಾದ್ರೆ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಉದಾಹರಣೆ ಇಲ್ಲೇ ನೋಡಿ, ಈ ಟೇಬಲ್ ಸೌಂಡ್ ಮಾಡ್ತೀನಿ ಅಂತಂದ್ರೆ ಉದಾಹರಣೆ ಒಂದು ಕೋಲನ್ನು ತೆಗೆದುಕೊಂಡು ನಾನು ಏನ್ ಮಾಡ್ತೀನಿ? ಈಗ ಈ ಟೇಬಲ್ ಅನ್ನ ಹೊಡೆದ್ರೆ ಏನಾಯ್ತು? ಶಬ್ದ ಬಂತು. ಈ ಟೇಬಲ್ ಏನಾಯ್ತು? ಹೊಡೆದ ತಕ್ಷಣ ಕಂಪಿಸದು. ಟೇಬಲ್ ಏನಾಯ್ತು? ಕಂಪಿಸಿತು. ಅರ್ಥ ಆಯ್ತಾ? ಈ ರೀತಿ ನೋಡಿ ಈ ಕಂಪಿಸ್ತಿರೋದನ್ನ ತೋರಿಸಲಿಕ್ಕೆ ಒಂದು ಉಪಕರಣ ಇದೆ. ಯಾವ್ದಪ್ಪ ಅದು ಉಪಕರಣ ಅಂದ್ರೆ ನೋಡಿ ಇಲ್ಲಿ ಮಕ್ಕಳಿಗೆ ನೋಡಿರ್ತೀರಿ ನೋಡಿ ನೀವು. ಇದ್ರ ಹೆಸರು ಶ್ರುತಿ ಕವೆ ಅಂತ. ಏನಂತ ಹೆಸರಿದು? ಕವೆ ಟ್ಯೂನಿಂಗ್ ಫಾರ್ಕ್ ಅಂತ. ಇದನ್ನ ನಾವು ಒಂದು ಯಾವ್ದಾದ್ರು ಒಂದು ಮೇಲ್ಮೇಗೆ ಬಡಿದಾಗ ಇದರಿಂದ ಒಂದು ಕಂಪಿಸ್ತಿರುವ ಶಬ್ದ ಉಂಟಾಗುತ್ತದೆ. ಕೇಳಿಸ್ತಾ ಇದೆಯಾ? ಎಂತ ಶಬ್ದ ಕೇಳಿಸ್ತಾ ಇದೆ? ಕಂಪಿಸುತ್ತಿರುವ ಶಬ್ದ ಕೇಳಿಸ್ತಾ ಇದೆ ಅಲ್ವಾ? ನೋಡಿ ಅಂದ್ರೆ ಇಷ್ಟು ಕಂಪಿಸ್ತಾ ಇದೆ ಅಂತ ಗೊತ್ತಾ? ಕಂಪಿಸ್ತಾ ಇರೋದ್ರಿಂದ ಏನ್ ಬರ್ತಾ ಇದೆ ನಿಮ್ಗೆ? ಶಬ್ದ ಕೇಳ್ತಾ ಇದೆ. ನೋಡಿ ನಿಮ್ಗೆ ಕೊಡ್ತೀನಿ ಇದನ್ನ, ನೀವೆಲ್ಲರೂ ಇದನ್ನ ನೋಡ್ಬೋದು. ನಿಮ್ಮ ಡೆಸ್ಕಿ ನಿಧಾನ ಬರೆದು ಶಬ್ದವನ್ನ ನೋಡ್ಬೇಕು. ಒಂದೊಂದು ಬೆಂಚಿಗೆ ಒಂದು ಕೊಡ್ತೀನಿ. ನೀವೇ ತಗೊಳ್ರಿ. ಶಬ್ದನ ಆಲಿಸ್ಬೇಕಾದ್ರೆ ಕಂಪನವನ್ನ ನಿಮ್ದು ಆಮೇಲೆ ಬೇರೆ ಬೆಂಚಿಗೆ ಕೊಡ್ರಿ. ಜೋರ ಬಡಿಬಾರ್ದು. ನೋಡಿ ಬಡಿ, ರಬ್ಬರ್ ಕಾರ್ಕಿ ಬಡಿ. ಏನ್ ಶಬ್ದ ಬರ್ತಾ ಇದೆ? ಒಂದೇ ಸತಿ ಬಡಿಬೇಕಷ್ಟೇ. ಆಯ್ತಾ ನಿಮ್ದು? ಆಯ್ತಾ? ಎಲ್ಲರೂ ನೋಡಿದ್ರಾ? ಗೊತ್ತಾಯ್ತು ಸೌಂಡ್? ನೋಡಿದ್ರ ಸೌಂಡ್ ಹೆಂಗ್ ಬರ್ತಿತ್ತು? ಸೌಂಡ್ ಬರ್ತದೆ. ಅಂದ್ರೆ ಶುದ್ಧಿ ಕವೆ ಏನಾಗ್ತಿದೆ ಅಂತ ಅರ್ಥ? ಕಂಪಿಸ್ತಾ ಇದೆ. ನೀನ್ ನೋಡಿದ ನಮ್ಮ ಎಷ್ಟು ಜನ ಬರ್ತೀವಿ ಈಗ ಅಲ್ವಾ? ಕೊಡ್ರಿ ಕೊಡಿ. ಮುಟ್ಟಿದ್ರೆ ಜುಮ್ ಅನ್ಸುತ್ತೆ. ಯಾಕಂದ್ರೆ ಕಂಪಿಸ್ತಾ ಇರ್ತದಲ್ವಾ? ಕೊಡ್ರಿ. ನೋಡಿದ್ರೆ ಎಲ್ಲರೂ ನೋಡಿದ? ಇದಕ್ಕೆ ಏನಂತಾರಮ್ಮ? ಕವೆ. ಶುದ್ಧಿ ಕವೆ ಏನಂತಾರೆ? ಕವೆ ಅಂತ. ನೋಡ ನೀವು ಏನಾಗ್ತಾ ಇದೆ? ಇದು ಬಡಿದಾಗ ಏನಾಗ್ತಿದೆಯೋ ಕಂಪಿಸ್ತಾ ಇದೆ. ಜುಮ್ ಅಂತ ಅನಿಸ್ತಾ ಇದೆ ಕೈಯಲ್ಲಿ ಮುಟ್ಟಿದಾಗ. ಇನ್ನೂ ರೀತಿ ನೀವು ಈ ಕಂಪಿಸ್ತಾ ಇದ್ದನ್ನ ಹೇಗೆ ನೋಡ್ಬೋದು? ಹೆಂಗ್ ಪಟ್ಟ ಅಲ್ಲ? ಈಗ ಇದು ಕಂಪಿಸ್ತಾ ಇದೆ ಅನ್ನೋದಕ್ಕೆ ನಾವು ಇನ್ನೊಂದು ಚೇಂಜ್ ಮಾಡುವ ನೋಡಿ. ಟಚ್ ಮಾಡ್ತೀನಿ ನಾನು ಅಲ್ವಾ? ಮತ್ತೆ ಸೌಂಡ
ಸೌಂಡ್ ಅಂತ ಬಂತಮ್ಮ ಅಂದ್ರೆ ಅದರಿಂದ ಏನು ಗೊತ್ತಾಗುತ್ತೆ? ಕಂಪಿಸ್ತಾ ಇದ್ರೆ ಶಬ್ದ ಉಂಟಾಗುತ್ತೆ. ಇದು ಬರೀ ಇದು ಯಾರು ಚಟುವಟಿಕೆ ತೋರಿಸಿದ್ರನ್ನ ಇದು ನೋಡ್ರಿ, ಹೇಳಿದ್ರು ಶಬ್ದ ಉತ್ಪತ್ತಿ ಮಾಡಿ ತೋರಿಸಿದ್ರಲ್ಲ ಯಾರು ಆಗ್ಲೇ ಯಾರಿಗೆ ಕೊಟ್ಟಿದ್ದೆ ಇದನ್ನ? ಬರಲ್ಲ ಇದ್ದು ಪ್ರಣತಿ. ಇದು ಶಬ್ದ ಹೇಗೆ ಯೂಸ್ ಮಾಡುತ್ತೆ ಅಂತ ತೋರಿಸ್ತೀನಿ ಅಂತ ಕೊಟ್ಟಿದ್ದಲ್ಲ ನಿಮ್ಮ ಚಟುವಟಿಕೆನ ತೋರಿಸ್ತೀವಿ. ಜೋರಾಗಿ ಹೇಳ್ಬೇಕಲ್ಲಿ. ನೋಡಿ ಇಲ್ಲೇನು ಬರ್ತಾ ಇದೆ? ಶಬ್ದ ಬರ್ತಾ ಇದೆ. ಶಬ್ದ ಯಾಕೆ ಬರ್ತಾ ಇದೆ ಗೊತ್ತಾ? ಆ ರಬ್ಬರ್ ಹಾಳೆ ಏನಾಗ್ತಾ ಇದೆ? ಕಂಪಿಸ್ತಾ ಇದೆ. ಅಂದ್ರೆ ಇದ್ರಲ್ಲಿ ಏನ್ ಗೊತ್ತಾಗ್ತಾ ಇದೆ ನಮಗೆ? ಶಬ್ದ ಉಂಟಾಗ್ಬೇಕಾದ್ರೆ ವಸ್ತು ಏನಾಗ್ಬೇಕು? ಕಂಪಿಸ್ಬೇಕು. ವಸ್ತುಗಳ ಕಂಪನದಿಂದ ಶಬ್ದ ಉಂಟಾಗುತ್ತೆ ಅಂತ ಗೊತ್ತಾಗ್ತಾ ಇದೆ ಅಲ್ವಾ? ಯಾವುದೇ ವಸ್ತು ಕಂಪಿಸಿದಾಗ ನಮಗೆ ಶಬ್ದ ಕೇಳುತ್ತದೆ ಅಲ್ವಾ? ಸೊ ಇದಕ್ಕೆ ಸಂಬಂಧಪಟ್ಟಂತ ಚಟುವಟಿಕೆಗಳನ್ನ ನಾವು ಮಾಡೋಣ. ಸೊ ಇಲ್ಲಿ ಕೂಡ ಶುದ್ಧೀಕರಣ ನೋಡಿದ್ವಿ. ಇದರಿಂದ ಕುಂಗಿ ಸೌಂಡ್ ಬರ್ತಾ ಇತ್ತಲ್ವಾ? ಕಂಪಿಸ್ತಾ ಇದ್ರಿಂದ ಶಬ್ದವನ್ನ ಕೇಳಿದ್ರಿ ನೀವು. ಬರ್ಕೊಂಡ ಶಬ್ದ ಹೇಗೆ ಉಂಟಾಗುತ್ತದೆ? ಶಬ್ದವು ವಸ್ತುಗಳ ಕಂಪನದಿಂದ ಉಂಟಾಗುತ್ತದೆ. ಶಬ್ದವು ವಸ್ತುಗಳ ಕಂಪನದಿಂದ ಉಂಟಾಗುತ್ತದೆ. ಶಬ್ದ ಹಾಗಾದ್ರೆ ಹೇಗೆ ಉಂಟಾಗುತ್ತೆ ಅಂತ ಬರ್ಕೊಳ್ಳಿ. ಬರ್ಕೊಂಡ್ರಲ್ಲ? ಹಾಗಾದ್ರೆ ಹೇಳು ಚೈತನ್ಯ, ಶಬ್ದ ಹೇಗೆ ಉಂಟಾಗುತ್ತಪ್ಪ? ವಸ್ತುಗಳ ಹೇಳು ನಂದಿನಿ. ಶಬ್ದವು ವಸ್ತುಗಳ ಕಂಪನದಿಂದ ಉಂಟಾಗುತ್ತದೆ. ಸುಷ್ಮಿತಾ. ಶಬ್ದವು ವಸ್ತುಗಳ ಕಂಪನದಿಂದ ಉಂಟಾಗುತ್ತದೆ. ಅಂದ್ರೆ ಯಾವ್ದಾದ್ರು ವಸ್ತು ಕಂಪಿಸ್ತಾ ಇದ್ರೆ ಉಂಟಾಗುತ್ತದೆ, ಶಬ್ದ ಉಂಟಾಗುತ್ತದೆ. ಈಗ ಹೇಳ್ಬೋದಲ್ಲ ನಾವು? ಶಬ್ದವು ಕಂಪಿಸುತ್ತಿರುವ ವಸ್ತುಗಳಿಂದ ಉಂಟಾಗುತ್ತೆ ಅಂತ ಹೇಳ್ಬೋದಲ್ವಾ? ಶಬ್ದವು ಎಂತ ವಸ್ತುವಿನಿಂದ? ಕಂಪಿಸುತ್ತಿರುವ. ಶಬ್ದವು ಕಂಪಿಸುತ್ತಿರುವ ವಸ್ತುವಿನಿಂದ ಉಂಟಾಗುತ್ತದೆ. ಹಾಗಾದ್ರೆ ಇನ್ನೊಂದು ರೀತಿಯಲ್ಲಿ ಕೂಡ ಹೇಳ್ಬೋದು ನಾವು. ಎಂತ ವಸ್ತುವಿನಿಂದ ಶಬ್ದ ಉಂಟಾಗುತ್ತೆ? ಕಂಪಿಸುತ್ತಿರುವ ವಸ್ತುವಿನಿಂದ. ಶಬ್ದವು ಕಂಪಿಸುತ್ತಿರುವ ವಸ್ತುವಿನಿಂದ ಉಂಟಾಗುತ್ತದೆ. ಸೊ ಮಕ್ಕಳೇ, ನಿಮಗೆ ಈ ಶಬ್ದವು ಕಂಪಿಸುತ್ತಿರುವ ವಸ್ತುವಿನಿಂದ ಉಂಟಾಗುತ್ತೆ ಎಂಬುದನ್ನು ತೋರಿಸಲಿಕ್ಕೆ ಹಲವಾರು ಚಟುವಟಿಕೆಗಳನ್ನು ನಿಮಗೆ ಗುಂಪು ಮಾಡಿ ನೀಡಿದ್ದೆ ಅಲ್ವಾ ನಾನು? ಸೊ ಅದನ್ನು ನೀವು ಒಂದೊಂದು ಗುಂಪಿನಲ್ಲಿ ಬಂದಿಲ್ಲಿ ನೀವು ನಿಮ್ಮ ಚಟುವಟಿಕೆಗಳನ್ನ ತೋರಿಸ್ಬೇಕು. ನಿಮ್ಮ ಚಟುವಟಿಕೆ ಅಂತ ಹೇಳಬೇಕು ನೀನು ಏನ್ ಮಾಡ್ತಾ ಇದೀಯ ಅಂತ. ಅದರ ಶಬ್ದವು ಕಂಪಿಸುತ್ತಿರುವ ವಸ್ತುವಿನಿಂದ ಉಂಟಾಗುತ್ತದೆ ಎಂಬುದನ್ನು ನಾವು ವಿವಿಧ ಚಟುವಟಿಕೆಗಳ ಮೂಲಕ ಮತ್ತೆ ತಿಳ್ಕೊಳ್ಳೋಣ ಇದ್ರ ಬಗ್ಗೆ. ಅದರಿಂದ ನಿಮ್ಮ ಪಠ್ಯ ಪುಸ್ತಕದಲ್ಲಿರುವಂತಹ 10.1 ಈ ಚಟುವಟಿಕೆಯನ್ನ ಒಂದು ತಟ್ಟೆಯನ್ನು ತೆಗೆದುಕೊಂಡು ಬಾರಿಸಿದಾಗ ಶಬ್ದ ಉಂಟಾಗುತ್ತೆ. ಬನ್ನಿ ಬೇಗ. ಅನುಷಾ ಅವ್ರ ತಂಡದವ್ರಿಗೆ ಬರ್ಬೇಕು ಅಂತಂದ್ರೆ ಯಾರು ಹೇಳಿದ್ರೆ ಬರ್ಬೇಕು. ಒಬ್ರು ತಟ್ಟೆ ಇಟ್ಕೊಂಡ್ರೆ ಒಬ್ರು ಫೋನ್ ತೊಗೊಂಡ್ರೆ ಒಬ್ರು ಕಳಿಸ್ಬೇಕು. ಎರಡು ನೀರು ಇಟ್ಕೊಳ್ತೀನಿ ಹೇಳಿ. ನಾವು ಕಂಪಿಸುತ್ತಿರುವ ಶಬ್ದವು ಕಂಪಿಸುತ್ತಿರುವ ವಸ್ತುವಿನಿಂದ ಉಂಟಾಗುತ್ತದೆ ಎಂಬುದನ್ನು ಒಂದು ಪ್ರಯೋಗದ ಮೂಲಕ ಒಂದು ಚಟುವಟಿಕೆಯ ಮೂಲಕ ತಿಳಿಸಿಕೊಡುತ್ತಿದ್ದೇವೆ. ನಾವು ಒಂದು ಲೋಹದ ತಟ್ಟೆಯನ್ನು ತೆಗೆದುಕೊಂಡಿದ್ದೇವೆ ಮತ್ತು ಒಂದು ಕೋಲನ್ನು ತೆಗೆದುಕೊಂಡಿದ್ದೇವೆ. ತಟ್ಟೆಯಿಂದ ಕೋಲನ್ನು ನೀನು ಬೆಳಿಬೇಕಷ್ಟೇ ಈ ಥರ ತೂಗ ಥರ ಇಟ್ಕೊಂಡು ಲೋಹದ ತಟ್ಟೆಯನ್ನು ಕೋಲಿನಿಂದ ಬಾರಿಸಿದ
ಉಂಟಾಗ್ತಾ ಇದೆ ಅಮ್ಮ? ಶಬ್ದ ಉಂಟಾಗ್ತಾ ಇದೆ. ನೀನು ಹೇಳು. ಬಾರಿಸಿದ ಮೇಲೆ ನಮ್ಮ ಬೇರಷ್ಟು ಕೈ ಬಿಗಿ ಇಟ್ಕೋ. ಮೃದುವಾಗಿ ಮುಟ್ಟಿದಾಗ ನಮಗೆ ಕಂಪನದ ಅನುಭವ ಬರುತ್ತದೆ. ಇದರಿಂದ ನಾವು ವಸ್ತುಗಳು ಕಂಪಿಸುತ್ತಿರುವ ಶಬ್ದವು ಕಂಪಿಸುತ್ತಿರುವ ವಸ್ತುಗಳಿಂದ ಉಂಟಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಅವ್ರು ಏನ್ ಚಟುವಟಿಕೆ ಮಾಡಿದ್ರು ಅಂತ ಗೊತ್ತಾಯ್ತಲ್ಲ? ಎಂತ ವಸ್ತುವಿನಿಂದ ಶಬ್ದ ಉಂಟಾಗುತ್ತೆ? ಇನ್ನೊಂದ್ಸತಿ ಹೇಳ್ಬಿಡಿ. ಈಗ ಹೇಳಿ, ಫುಲ್ ಎಕ್ಸ್ಪ್ಲೇನ್ ಮಾಡೋದು. ನಾವು ಒಂದು ಲೋಹದ ತಟ್ಟೆಯನ್ನು ತೆಗೆದುಕೊಂಡಿದ್ದೇವೆ ಮತ್ತು ಒಂದು ಕೋಲನ್ನು ತೆಗೆದುಕೊಂಡಿದ್ದೇವೆ. ಕೋಲಿಂದ ತಟ್ಟೆಯನ್ನು ಬಾರಿಸಿದಾಗ ಶಬ್ದವು ಉಂಟಾಗುತ್ತದೆ. ಕೋಲನ್ನು ಬಾರಿಸಿದಾಗ ನಮ್ಮ ಬೆರಳನ್ನು ಮೃದುವಾಗಿ ಮುಟ್ಟಿದಾಗ ನಮಗೆ ಕಂಪಿಸುವ ಅನುಭವ ಬರುತ್ತದೆ. ಕಂಪಿಸುವ ಅನುಭವ ಉಂಟಾಗುತ್ತೆ ಹುಟ್ಟಿದಾಗ. ಆದ್ದರಿಂದ ನಾವು ಶಬ್ದವು ಕಂಪಿಸುತ್ತಿರುವ ವಸ್ತುಗಳಿಂದ ಉಂಟಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳುತ್ತೇವೆ. ನಿಮ್ಮ ಪಠ್ಯ ಪುಸ್ತಕದಲ್ಲಿ 10.1 ಚಟುವಟಿಕೆನ ನೋಡಿದ್ರಲ್ವ ನೀವು? ಅದು ಏನ್ ಹೇಳಿದ್ರು? ಬಟ್ ಕಂಪಿಸ್ತಿರುವ ವಸ್ತುವಿಂದ ಶಬ್ದ ಉಂಟಾಗುತ್ತೆ ಅಂತ ತೋರಿಸಿದ್ರು. ಅದೇ ರೀತಿಯಾಗಿ ಚಟುವಟಿಕೆ 10.2 ಯಾರಿಗೆ ಕೊಟ್ಟಿದ್ವಿ? ರಬ್ಬರ್ ಬ್ಯಾಂಡ್ ತೆಗೆದುಕೊಂಡು ಒಬ್ಬರೇ ಚುಂಬನ ಮತ್ತು ತಂಡದವರು. ಇನ್ನೊಬ್ರು ಯಾರು ಬೇಕಾದ್ರೆ? ಇನ್ನೊಬ್ರು ಬೇಕಾದ್ರೆ ನಿಮಗೆ ಏನೇನು ಏನ್ ಮಾಡ್ತಿದ್ದೀರಾ ಅಂದ್ರೆ ಯಾವ ಚಟುವಟಿಕೆ ಮಾಡ್ತಿದ್ದೀರಾ? ನಾವು ಈಗ ವಸ್ತುಗಳ ಕಂಪನದಿಂದ ಶಬ್ದವು ಉಂಟಾಗುತ್ತದೆ ಶಬ್ದವು ಕಂಪಿಸುತ್ತಿರುವ ವಸ್ತುವಿನಿಂದ ಉಂಟಾಗುತ್ತದೆ ಎಂಬುದನ್ನು ಚಟುವಟಿಕೆಯ ಮೂಲಕ ತಿಳಿದುಕೊಳ್ಳುತ್ತೇವೆ. ಮತ್ತೊಂದು ಚಟುವಟಿಕೆಯ ಮೂಲಕ ತಿಳಿದುಕೊಳ್ಳೋಣ. ಈಗಾಗ ಒಂದು ಚಟುವಟಿಕೆ ತೋರಿಸಿದ್ರು. ಅದೇ ರೀತಿ ಮತ್ತೊಂದು ಚಟುವಟಿಕೆ ಮೂಲಕ ಶಬ್ದವು ಕಂಪಿಸುತ್ತಿರುವ ವಸ್ತುವಿನಿಂದ ಉಂಟಾಗುತ್ತೆ ಎಂಬುದನ್ನ ತೋರಿಸ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದೀರಾ? ಏನೇನು ತೆಗೆದುಕೊಂಡಿದ್ದೀರಾ ಅಂತ ಹೇಳ್ಬೇಕು. ನಾವು ಈಗ ಚಟುವಟಿಕೆಗಾಗಿ ಒಂದು ಪೆನ್ಸಿಲ್ ಬಾಕ್ಸ್ ಮತ್ತು 2 ಪೆನ್ಸಿಲ್ಗಳು ಹಾಗೂ ರಬ್ಬರ್ ಬ್ಯಾಂಡ್ ಅನ್ನು ತೆಗೆದುಕೊಂಡಿದ್ದೇವೆ. ರಬ್ಬರ್ ಬ್ಯಾಂಡ್ ಅನ್ನು ಪೆನ್ಸಿಲ್ ಬಾಕ್ಸ್ನ ಸುತ್ತ ಎಳೆದು ಹಾಕಿದ್ದೇವೆ. ನಂತರ 2 ಪೆನ್ಸಿಲ್ಗಳನ್ನು ತೆಗೆದುಕೊಂಡು ಎಳೆದ ರಬ್ಬರ್ ಬ್ಯಾಂಡ್ಗಳ ಮಧ್ಯೆ ಇರಿಸಿದ್ದೇವೆ. ಈಗ ನಾವು ಈ ರಬ್ಬರ್ ಬ್ಯಾಂಡ್ಗಳ ಮಧ್ಯೆ ನೀಡಿದಾಗ ನಮಗೆ ಶಬ್ದವು ಉಂಟಾಗುವ ಅನುಭವವಾಗುತ್ತದೆ. ಏನ್ ತಗೊಂಡಿದ್ರು ನೋಡ್ತಾ ಇದ್ರಲ್ವಾ? ರಬ್ಬರ್ ಬ್ಯಾಂಡ್ ಏನ್ ಮಾಡ್ತಾ ಇದ್ದಾರೆ ಅವರು? ಎಲ್ಲಿಂದ ಬಿಡ್ತಾ ಇದ್ದಾರೆ? ಬೆರಳುಗಳಿಂದ ಬಿಡ್ತಾ ಇದ್ದಾರೆ. ಬಿಟ್ಟಿದಾಗ ಏನ್ ಬರ್ತಾ ಇದೆ? ಸೈಲೆಂಟ್ ಆಗಿದ್ರೆ ಕೇಳುತ್ತದೆ. ರಬ್ಬರ್ ಬ್ಯಾಂಡ್ ಏನಾಗ್ತಿದೆ ಅಮ್ಮ? ಹೇಳೋಣ. ರಬ್ಬರ್ ಬ್ಯಾಂಡ್ ಕಂಪಿಸುವುದರಿಂದ ನಮಗೆ ಶಬ್ದವು ಉಂಟಾಗುತ್ತಿದೆ. ಕೋಸ್ಕೊಂಬರೋದು ಹತ್ರಕ್ಕೆ ಹೋಗೋದು. ರಬ್ಬರ್ ಬ್ಯಾಂಡ್ ನೋಡು, ಬೆರಳಿಂದ ಬಿಟ್ಟಿದಾಗ ನೋಡಿ. ಬಿಟ್ಟಿದಾಗ ಒಂದ ಶಬ್ದ ಗೊತ್ತಾಗಿದೆ? ತೊಳಿಗೆ ಬರ್ ಸೌಂಡ್ ಜೋರ ಈ ತರ ಬಿಡ್ಬೇಕು. ಬಿಗಿಡಿ ಬರ್ತಾಯಿನ ಗೊತ್ತಾಯ್ತಲ್ಲ ಸೌಂಡ್? ಈಗ ಅಲ್ಲಿ ಕೇಳ್ತಾ ಇದೆ. ಪೆನ್ಸಿಲ್ ಸಪೋರ್ಟ್ ಆಗಿ ಇಟ್ಕೊಂಡು ಈಗ ಅನ್ಬೇಕು. ಕೇಳ್ತಾ ಇದೆಯಾ? ಹಾಗಾದ್ರೆ ಈ ಚಟುವಟಿಕೆಯಿಂದ ಏನು ತಿಳಿದು ಬಂತು ಅಂತ ಹೇಳೋಣ. ಈ ಚಟುವಟಿಕೆಯಿಂದ ರಬ್ಬರ್ ಬ್ಯಾಂಡ್ ಕಂಪಿಸುವುದರಿಂದ ಶಬ್ದವು ಉಂಟಾಗುತ್ತದೆ ಎಂಬುದನ್ನು ಈ ಚಟುವಟಿಕೆಯ ಮೂಲಕ ತಿಳಿದುಕೊಳ್ಳುತ್ತೇವೆ. ವೆರಿ ಗುಡ್, ತುಂಬಾ ಚೆನ್ನಾಗಿ ಮಾಡಿದ್ರಿ. ಹಾಗೇನೆ ಈಗ ಕಂಪಿಸ್ತಾ ಇದೆ ಅಂತ ಹೇಳಿದ್ರಪ್ಪ. ಕಂಪನ ಅಂದ್ರೆ ಏನಾಗ ರಬ್ಬರ್ ಬ್ಯಾಂಡ್ ಏನಾಗ್ತಾ ಇತ್ತು? ಹಿಂದಕ್ಕೆ ಮುಂದಕ್ಕೆ ವಸ್ತು ಚಲಿಸಿದ್ರೆ ಅದೇಂತ ಕರಿತೀವಿ ನಾವು? ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ಅಥವಾ ವಸ್ತು ಹಿಂದಕ್ಕೆ ಮುಂದಕ್ಕೆ ಏನಾದ್ರು ಚಲಿಸ್ತಪ್ಪ ಅಂದ್ರೆ ಅದೇಂತ ಕರಿತೀವಿ? ಕಂಪನ ಅಂತ ಕರಿತೀವಿ. ನೀವು ಮೊಬೈಲ್ ವೈಬ್ರೇಟಿಂಗ್ ಇಟ್ಟು ನೋಡಿದ್ರಾ? ಮೊಬೈಲ್ ವೈಬ್ರೇಟಿಂಗ್ ಇಟ್ಟಾಗ ವೈಬ್ರೇಟ್ ಆಗ್ತದೆ ನೋಡಿಲ್ವಾ? ಅದೇ ಕಂಪನ. ಇಂಗ್ಲಿಷಲ್ಲಿ ವೈಬ್ರೇಷನ್ ಅಂತ ಕರಿತಾರೆ. ಮಕ್ಕಳೇ, ಹಾಗಾದ್ರೆ ವಸ್ತು ಹಿಂದಕ್ಕೆ ಮುಂದಕ್ಕೆ ಚಲಿಸಿರೋದಕ್ಕೆ ನಾವು ಕಂಪನ ಅಂತ ಕರಿತೀವಿ ಅಂತ ಗೊತ್ತಾಯ್ತಲ್ವಾ? ಹಾಗೆ ಪಠ್ಯ ಪುಸ್ತಕದಲ್ಲಿ ಮತ್ತೊಂದು 10.3 ಈ ಚಟುವಟಿಕೆಯನ್ನ ಒಂದು ಗುಂಪಿಗೆ ಕೊಟ್ಟಿದ್ದಲ್ಲ. ಆ ಬಂದು
ನಿಮ್ಮ ಚಟುವಟಿಕೆನ ಪ್ರದರ್ಶನ ಮಾಡ್ಬೇಕು ನೀವು. ಲಕ್ಷ್ಮಿ ಮತ್ತು ತಂಡದವರು ಬನ್ನಿ ಬೇಗ. ನಾವು ಇಂದು ಶಬ್ದವು ಕಂಪಿಸುತ್ತಿರುವ ವಸ್ತುವಿನಿಂದ ಉಂಟಾಗುತ್ತದೆ ಎಂಬುದನ್ನು ಮತ್ತೊಂದು ಚಟುವಟಿಕೆ ಮೂಲಕ ತೋರಿಸುತ್ತಿದ್ದೇವೆ. ಮೊದಲು ನಾವು ಒಂದು ಲೋಹದ ತಟ್ಟೆಯನ್ನು ತೆಗೆದುಕೊಂಡಿದ್ದೇವೆ ಮತ್ತು ಒಂದು ಲೋಹದ ಚಮಚವನ್ನು ತೆಗೆದುಕೊಂಡಿದ್ದೇವೆ. ಲೋಹದ ತಟ್ಟೆಯ ತುಂಬ ನೀರನ್ನು ಹಾಕುತ್ತಿದ್ದೇವೆ. ಇಲ್ಲಿ ಇಟ್ಕೊಳ್ತಾರೆ, ಇಲ್ಲಿ ಮುಂದಕ್ಕೆ ಬರೋದು. ಈಗೇನು ಮಾಡ್ತಾ ಇದ್ದೀರಿ ಅಂತ ಹೇಳಿ. ಲೋಹದ ತಟ್ಟೆಯ ತುಂಬ ನೀರನ್ನು ಹಾಕುತ್ತಿದ್ದೇವೆ. ಸಾಕಲ್ವಾ? ಇದನ್ನು ನಾವು ಒಂದು ಚಮಚದಿಂದ ತಟ್ಟೆಯ ಅಂಚಿಗೆ ಬಡಿದಾಗ ಶಬ್ದವು ಉಂಟಾಗುತ್ತಿರುವುದನ್ನು ನಾವು ಆಲಿಸಬಹುದು ಮತ್ತು ನಾವು ಅದನ್ನು ಸ್ಪರ್ಶಿಸಿದಾಗ ಅಲ್ಲಿ ಕಂಪನದ ಅನುಭವವನ್ನು ಪಡೆಯಬಹುದು. ಯಾವ್ದು ಕಂಪಿಸ್ತಾ ಇದೆ ಇಲ್ಲಿ? ತಟ್ಟೆಯು ತಟ್ಟೆ ಕಂಪಿಸ್ತಾ ಇರೋದ್ರಿಂದ ನೀರಿನಲ್ಲಿ ಏನು ನೋಡ್ತೀವಿ ಅಂತ ಹೇಳ್ಬೇಕು. ನಾವು ತಟ್ಟೆಯು ಕಂಪಿಸುತ್ತಿರುವುದರಿಂದ ನೀರಿನಲ್ಲಿ ಅಲೆಗಳು ಉಂಟಾಗುತ್ತದೆ ಎಂಬುದನ್ನು ಈ ಚಟುವಟಿಕೆ ಮೂಲಕ ನಾವು ತಿಳಿದುಕೊಳ್ಳಬಹುದು. ಇಲ್ಲಿ ಕೆಳಗೆ ತೋರಿಸ್ಬಾರ ಅದನ್ನು ಕೆಳಗಿಡ ಎಲ್ಲರೂ ಕಾಣುತ್ತೆ ನೋಡೋದು. ಹಾಗೆ ಸುದ್ದಿ ಕೆಳಗಡೆ ತಗೊಂಡು ಹಿಡಿಬೋದು ನೀರಿನಲ್ಲಿ. ಯಾಕೆ ಬಡಿದ್ಬಿಟ್ಟು ಬಂದಿರ್ತಾರೆ. ಫಸ್ಟ್ ಅದು ಚಮಚ ನೋಡ್ರಿ, ಇಲ್ಲಿ ಅಲೆಗಳು ಉಂಟಾಗೋದನ್ನ ಗಮನಿಸಿ ಎಲ್ಲರೂ ನೋಡ್ರಿ. ಸ್ವಲ್ಪ ಬಡಿಬೇಕು. ನೋಡಿಲ್ಲ ನೀರಿನಲ್ಲಿ ಯಾವ ರೀತಿ ಅಲೆಗಳು ಗೊತ್ತಾಗಿರಲ್ವಾ? ನೀರಿನಲ್ಲಿ ಯಾವ ರೀತಿ ಅಲೆಗಳು ಉಂಟಾಗ್ತಾ ಇದೆ. ತಟ್ಟೆ ಏನಾಗ್ತದೆ? ಕಂಪಿಸ್ತಾ ಇದೆ. ಈಗ ಅದೇ ಇದರಿಂದ ಮಾಡಿ ನೋಡೋಣ. ನೋಡ್ರಿ, ನೀರಿಗೆ ಟಚ್ ಮಾಡಿದ ತಕ್ಷಣ ಏನಾಯ್ತಮ್ಮ? ಅಲೆಗಳು ಬಂದ್ವು. ಅಂದ್ರೆ ಅದು ಶ್ರುತಿಕವ್ ಏನಾಗ್ತಾ ಇದೆ? ಕಂಪಿಸ್ತಾ ಇದೆ ಅಂತ ಗೊತ್ತಾಯ್ತಲ್ವ? ಇದರಿಂದ ಏನಾಗ್ತದೆ? ಕಂಪಿಸೋದ್ರಿಂದ ಏನು ಉಂಟಾಯ್ತು? ನೀರಿನಲ್ಲಿ ಅಲೆಗಳು ಉಂಟಾಯ್ತು. ಇದರಿಂದ ನಮಗೆ ಕಂಪಿಸುತ್ತಿರುವ ವಸ್ತುಗಳು ಶಬ್ದವನ್ನುಂಟು ಮಾಡುತ್ತದೆ ಎಂಬುದು ತಿಳಿದುಕೊಳ್ಳಬಹುದು. ಕೆಲವೊಂದು ಸಂದರ್ಭದಲ್ಲಿ ತಟ್ಟೆಯ ಮೇಲಿರುವ ನೀರಿನ ಅಲೆಗಳು ಕಂಡು ಬರುತ್ತದೆ. ಕೆಲವೊಂದು ಸಂದರ್ಭಗಳಲ್ಲಿ ನೀರಿನ ಪಾರವು ಚಿಕ್ಕದಾಗಿರುವುದಾಗ ಅಲೆಗಳು ಕಾಣಲ್ಪಡುವುದಿಲ್ಲ. ಇದರಿಂದ ನಮಗೆ ಕಂಪಿಸುತ್ತಿರುವ ತಟ್ಟೆಯು ನೀರಿನಲ್ಲಿ ಅಲೆಗಳನ್ನು ಉಂಟು ಮಾಡುತ್ತದೆ ಎಂಬುದು ತಿಳಿದು ಬರುತ್ತದೆ. ಏನಾಯ್ತಂದ್ರೆ ಕಂಪಿಸಿರುವ ತಟ್ಟೆ ಏನು ಮಾಡ್ತಾ? ಅಲೆ ಏನು ಮಾಡ್ತವ? ಕಂಪಿಸುತ್ತಿರುವ ತಟ್ಟೆ. ವೆರಿ ಗುಡ್. ಕಂಪಿಸುತ್ತಿರುವ ಅವಳು ಏನ್ ಹೇಳ್ತಾ ಇದ್ದಾಳೆ? ಈ ತಟ್ಟೆ ಕಂಪಿಸ್ತಾ ಇದೆ ಬಡಿದಾಗ ಚಮಚದಿಂದ. ಆ ಕಂಪಿಸಿರುವ ತಟ್ಟೆ ಏನು ಮಾಡ್ತಾ ಇದೆಯಮ್ಮ? ನಾವಿಲ್ಲಿ ಅಲೆಗಳನ್ನ ಉಂಟು ಮಾಡ್ತಾ ಇದೆ. ಇದು ಯಾವ ರೀತಿ ಬದಲಾವಣೆಗಳನ್ನ ನೋಡ್ಬೋದು ನಾವು ಕಂಪಿಸ್ತಾ ಇರೋ ವಸ್ತುವಿನಿಂದ. ಇದು ಕೂಡ ಏನು ಬಂದು ಕೊನೆಯಾಗದೆ? ಶಬ್ದವು ಕಂಪಿಸುತ್ತಿರುವ ವಸ್ತುವಿನಿಂದ ಉಂಟಾಗುತ್ತದೆ ಎಂಬುದು ತಿಳಿದು ಬಂತು. ಚಮಚ ಬಡಿದಾಗ ಏನ್ ಬಂತು ನಿಮಗೆ? ಶಬ್ದ ಬಂತು. ಶಬ್ದ ಹೆಂಗ್ ಉಂಟಾಯ್ತು? ಆ ತಟ್ಟೆ ಕಂಪನದಿಂದ ಉಂಟಾಯ್ತು. ವೆರಿ ಗುಡ್. ಹಾಗೆ ನಿಮ್ಮ ಪಠ್ಯ ಪುಸ್ತಕದಲ್ಲಿರುವಂತ ಚಟುವಟಿಕೆ 10.4 ನೋಡಿ. ಟೊಳ್ಳಾದ ತೆಂಗಿನ ಚಿಪ್ಪನ್ನು ತೆಗೆದುಕೊಂಡು ಅದರಿಂದ ಕಿನ್ನರಿ ಎಂಬ ವಾದ್ಯವನ್ನು ತಯಾರು ಮಾಡ್ಕೊಂಡು ಅದು ಮೀಟಿದಾಗ ಯಾವ ರೀತಿಯಾಗಿ ಬರುತ್ತೆ ಶಬ್ದ ಅನ್ನೋದನ್ನ ನೋಡಕ್ಕೆ ಹೇಳಿದ್ದೆ. ಬರ್ರಿ ಬೇಗ. ಯಾರು? ಚೈತನ್ಯ ಬಾರಮ್ಮ, ತಗೋಬರ್ರಿ. ಸೋನು ಬಾರ. ಯಾರಿಗೆ ಹೇಳಿದ್ರು? ಬರ್ರಿ ಬೇಗ. ತಗೊಳ್ಳೋದು ಶಬ್ದ ಇದೊಬ್ಬರ ಒಂದು ಕೈಯಿಂದ ಬಿಟ್ಟಿಲ್ಲ ಅದು ಇಟ್ಕೊಂಡು ಶಬ್ದ ಬರ್ತಾ ಇದೆಯಾ? ಈ ಕಡೆ ಕಾಣ್ತದೆ. ಇದು ಇನ್ನೂ ರೀತಿಯಾಗಿ ಕವರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಶಬ್ದ ಬರುತ್ತೆ. ಗೊತ್ತಾಯ್ತಾ? ತಂತಿಗಳನ್ನ ಜೋಡಿಸಿದ್ರೆ ಅದು ಇದಕ್ಕಿನ ಚೆನ್ನಾಗಿ ಬರುತ್ತೆ. ಅರ್ಥ ಆಯ್ತಾ? ಇನ್ನೂ ಇದನ್ನ ಚೆನ್ನಾಗಿ ಮಾಡ್ಕೊಂಡು ಬರ್ಬೋದು ನೀವು. ಕ್ಯಾಪ್ಸ್ ಹಾಕಿ ಮಾಡ್ಕೊಂಡು
ಏನು ಮಾಡ್ತವೆ? ಶಬ್ದವನ್ನು ಮಾಡ್ತೀವಿ ತೋರಿಸ್ಲಿಕ್ಕೆ ಪ್ರಯೋಗ. ಇದನ್ನ ನೋಡಿದ್ದಾನೆ ಬಂದ್ ಮಾಡಿ ಬೇಗ. ಯಾವ ನನಗೆ ಹೇಳಿದ್ವಿ? ಜಲತರಂಗ. ಚಟುವಟಿಕೆ ಎಷ್ಟಾಗ್ತದೆ? 10.7. ಏನೇನು ತಗೊಂಡಿದ್ರೆ ಅಂತ ಹೇಳ. ಕಪ್ ನೀರು ಕಪ್ ತಗೊಂಡ್ರಿ. ಕಪ್ಪಲ್ಲಿ ಹಾಕೋಣ ಫಸ್ಟ್ ನೀರನ್ನ. ನಾವು ಈಗ ಶಬ್ದವು ಕಂಪಿಸುತ್ತಿರುವ ವಸ್ತುವಿನಿಂದ ಮತ್ತೊಂದು ಉಂಟಾಗುತ್ತದೆ ಎಂಬುದನ್ನು ಮತ್ತೊಂದು ಚಟುವಟಿಕೆ ಮೂಲಕ ತಿಳಿಯೋಣ. ನಾವು ಈಗ ಜಲತರಂಗದ ಬಗ್ಗೆ ಹೇಳುತ್ತೇವೆ. ನಾವು ಈಗ 6 ಲೋಟಗಳನ್ನು ತೆಗೆದುಕೊಂಡಿದ್ದೇವೆ. ಇದರಲ್ಲಿ ಬೇರೆ ಬೇರೆ ಮಟ್ಟಕ್ಕೆ ಏರಿಕೆ ಕ್ರಮದಲ್ಲಿ ನೀರನ್ನು ಹಾಕುತ್ತೇವೆ. ಏನ್ ಮಾಡ್ತಾ ಇದ್ದಾರೆ ಈಗ ಅವರು? ಸ್ವಲ್ಪ ಸ್ವಲ್ಪ ಆ ಕಡೆ ಜಾಸ್ತಿ ಮಾಡ್ಕೊಂಡು ಹೋಗಿಸ್ತೇನೆ. ಅದು ಜಾಸ್ತಿ ಆಗ್ತದೆ. ಫುಲ್ ಲಾಸ್ಟಿಗೆ ಅಷ್ಟು ಹಾಕಿರ್ಬೇಕು. ಏನ್ ಮಾಡ್ತಾ ಇದ್ದಾರೆ? ಸ್ವಲ್ಪ ನೀರು ತಗೋಬೇಕು. ಏನ್ ಮಾಡ್ತಾ ಇದ್ದೀರಿ? ಈಗ ನೀರನ್ನ ಹೇಳ್ಬೇಕಂತ ಮಾಡು. ನಾವು ಈಗ ಏರಿಕೆ ಕ್ರಮದಲ್ಲಿ ನೀರನ್ನು ಹಾಕುತ್ತಿದ್ದೇವೆ. ಇದಕ್ಕಿಂತ ಇದು ಜಾಸ್ತಿ ಇರಬೇಕು. ಇದಕ್ಕಿಂತ ಇದು ಜಾಸ್ತಿ, ಇದಕ್ಕಿಂತ ಇದು ಜಾಸ್ತಿ, ಎಲ್ಲಕ್ಕಿಂತ ಫುಲ್ ಜಾಸ್ತಿ ಯಾವುದು? ಏನ್ ಮಾಡಿದಾರೆ ಈಗ? ನೀರನ್ನು ಹೇಳಿ ಯಾವ ಥರ ಮಾಡಿ ತಗೊಂಡು ಹೇಳಬೇಕು. ನಾವು ಈಗ ನೀರನ್ನು ಏರಿಕೆ ಕ್ರಮದಲ್ಲಿ ಹಾಕಿದಾಗ ಒಂದು ಪೆನ್ಸಿಲ್ ಅನ್ನು ತೆಗೆದುಕೊಂಡು ಇದನ್ನು ಮೆಲ್ಲಗೆ ಬಡಿದುಕೊಂಡು ಹೋಗುತ್ತೇವೆ. ಪೆನ್ಸಿಲಿಂದ ಬಡಿಯುತ್ತೇವೆ. ನೀವು ಕೇಳಿಸುತ್ತೀರಾ? ಬರ್ತಾ ಇದೆಯಲ್ಲ, ನಾನಾ ರೀತಿ ಶಬ್ದ ಹೊಡ್ತಾ ಇದೆ. ಕ್ಲೀನ ಬಡಿಬೇಕು. ಇನ್ನು ಕ್ಲೀನಾಗೆ ನೋಡಿ ಕೆಳಗೆ ಪೆನ್ಸಿಲಿಂದ ಬಡಿ. ಚಮಚ ತಗೊಳ್ಳಿ, ಚಮಚ. ಹಿಂಗೆ ನಂಬೇಕು. ಹಿಂಗೆ ಬೇರೆ ಬೇರೆ ಲೋಟಗಳಲ್ಲಿ ಶಬ್ದ ಏನಾಗಿದೆ? ಬೇರೆ ಬೇರೆ. ಅಲ್ಲಿ ಉಂಟಾಗುವ ತರಂಗಗಳು ಅಂದ್ರೆ ಅಲೆಗಳು. ಅಲೆಗಳು ನೀರಿನಲ್ಲಿ ತರಂಗಗಳು ಉಂಟಾಗಿದ್ದೀವಲ್ಲ, ಬಡಿದಾಗ ಕಂಪನಗಳ ಏರಿಕೆ ಕ್ರಮದಲ್ಲಿ ಇದಾವಲ್ಲಿ. ಅದಕ್ಕೆ ಅನುಗುಣವಾಗಿ ಶಬ್ದ ಉಂಟಾಗ್ತಾ ಇದೆ. ಏರಿಕೆ ಮತ್ತು ಇಳಿಕೆ ಆಗ್ತಾ ಇದೆ ಶಬ್ದ. ಅರ್ಥ ಆಯ್ತಾ? ನೋಡಿ ಈ ರೀತಿ ಒಂದೇ ಮಟ್ಟದಾಗಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಗೊತ್ತಾ? ಇದಕ್ಕೆ ಏನಂತ ಕರೀತಾರೆ ಅಂತ ಹೇಳಮ್ಮ? ಇದನ್ನ ಜಲತರಂಗ ಎಂದು ಕರೆಯುತ್ತೇವೆ. ಹೀಗೆ ಜಲತರಂಗ ನೋಡಿದ್ರೆ ಅದೇ ರೀತಿಯಾಗಿ ಅನೇಕ ಸಂಗೀತ ವಾದ್ಯಗಳು ಸಹ ಏನು ಮಾಡ್ತವೆ? ಶಬ್ದವನ್ನ ಉಂಟು ಮಾಡ್ತವೆ. ಇಲ್ಲಿ ನೋಡಿ ತಗೊಂಡು ಬರ್ರಿ. ನಿಮ್ದು ಯಾವ್ದಾದ್ರು ಇದೆ ವಾದ್ಯಗಳು ಯಾವ್ದು ನೋಡ್ಬೇಕು. ಎಲ್ಲರೂ ತಗೊಂಡ್ರಿ. ಯಾರು ಡಮ್ಮು ಬಾಕ್ಸೋದು ಅದೆಲ್ಲ ತಗೊಂಡು ಹೋಗಿ. ನೋಡಿ ಇಲ್ಲಿ ಡೋಲ್ ಬಾರಿಸ್ತಾ ಇದ್ದಾಳೆ ಅಲ್ವಾ ಅವಳು? ಬಾರಿಸ್ತಾ ಇರ್ಬೇಕಾದ್ರೆ ಯಾರೋ ಏನು ಒಂದು ಫೋನಿಂದ ತೆಗೆದುಕೊಂಡು ಏನು ಮಾಡ್ತಿದ್ದಾಳೆ? ಏನ್ ಮಾಡ್ತಾ ಇದೀಯಾ? ಬಾರಿಸ್ತಾ ಇದ್ದಾರೆ. ಹೆಂಗ್ ಶಬ್ದ ಉಂಟಾಗ್ತಿದೆ ಇದರಲ್ಲಿ? ಕೋಲು ಮತ್ತು ಡ್ರಮ್ಮಿನ ಯಾವ ಭಾಗ ಕಂಪಿಸ್ತಾ ಇದೆ? ಮೇಲ್ಭಾಗ. ಬಿಗಿಗೊಳಿಸಿದ ಯಾವುದು? ಬಿಗಿಗೊಳಿಸಿದ ಚರ್ಮದಿಂದ ಚರ್ಮ ಏನಾಗ್ತಿದೆ? ಬಿಗಿಗೊಳಿಸಿದ ಚರ್ಮ ಬಡಿದಾಗ ಕಂಪಿಸುತ್ತಿದೆ. ಬಿಗಿಗೊಳಿಸಿದ ಚರ್ಮವು ಕಂಪಿಸ್ತಾ ಇರೋದ್ರಿಂದ ಏನು ಉಂಟಾಗ್ತಾ ಇದೆ? ಶಬ್ದ ಉಂಟಾಗ್ತಾ ಇದೆ. ಗೊತ್ತಾಗಲ್ಲ ಶಬ್ದ ಯಾವ ರೀತಿಯಿಂದ ಉಂಟಾಗುತ್ತೆ ಅಂತ. ಹಾಗೆ ಇಲ್ಲಿ ಮೇಡಮ್ ಬಡಿ. ಬಡಿದಾಗ ನಾದ ಹೊಡ್ತಾ ಇದೆ ಅದರಿಂದ. ಇದು ಕೂಡ ಏನಾಯ್ತು? ಇಲ್ಲಿ ಬಡಿದಾಗ ಏನು ಉಂಟಾಯ್ತು? ಶಬ್ದ. ಅದು ಏನು ಉಂಟಾಗ್ತಾ ಇದೆ? ಯಾವ ಕಂಪಿಸ್ತಾ ಇದೆ? ಬಿಗಿಗೊಳಿಸಿದ ಚರ್ಮ. ಹಾಗೆ ನೋಡಿ ತಂತಿ ನೋಡಿದ್ವಿ. ತಂತಿ ವಾದ್ಯಗಳು ಇರ್ತಾವೆ. ಪಿಟೀಲು, ವೀಣೆಯಲ್ಲಿ ಬಿಡ್ತಿರ್ತಾನೆ. ಅಲ್ಲಿ ತಂತಿ ಏನಾಗುತ್ತೆ? ಕಂಪಿಸುತ್ತೆ. ಅಲ್ಲಿ ಶಬ್ದ ಉಂಟಾಗುತ್ತೆ. ಹಾಗೆ ಕೊಳಲು ಕೈ ಕೊಳಲು ಊದ್ತಾ ಇರ್ತಾರೆ. ಇಲ್ಲಿ ರಂಧ್ರಗಳಿರ್ತವೆ. ನೋಡಿ ರಂಧ್ರಗಳಿಂದ ತಾನೇ. ರಂಧ್ರಗಳ ಮೂಲಕ ಏನ್ ಮಾಡ್ತಾರೆ? ಗಾಳಿಯನ್ನು ನಿಯಂತ್ರಿಸ್ತಾರೆ. ಗಾಳಿ ಒಳಗಡೆ ಏನಾಗ್ತದೆ? ಕಂಪಿಸುತ್ತೆ. ಗಾಳಿ ಒಳಗಡೆ ಕಂಪಿಸಿದಾಗ ಏನುಂಟಾಗ್ತದೆ? ಶಬ್ದ ಉಂಟಾಗ್ತದೆ.
ಪ್ರಶ್ನೆನೇ ಕೊಡ್ತೀನಿ, ಅವ್ರಿಗೆ ಆನ್ಸರ್ ತಿಳ್ಕೊಂಡ್ಬರ್ಬೇಕು ನಾಳೆ ಅಲ್ವಾ. ಇದುವರೆಗೂ ಎಲ್ಲ ಶಬ್ದ ಹೇಗೆ ಉಂಟಾಗುತ್ತೆ ಅಂತ ಗೊತ್ತಾಯ್ತಲ್ವಾ. ಹಾಗಾದ್ರೆ ಪಟಾಕಿ ಶಬ್ದ ಹೇಗೆ ಉಂಟಾಗುತ್ತೆ ಅಂತ ನೀವು ಮಾಹಿತಿನ ತಿಳ್ಕೊಂಡು ಬರ್ಬೇಕು. ಅರ್ಥ ಆಯ್ತಾ? ಪಟಾಕಿಯಿಂದ ಶಬ್ದ ಹೇಗೆ ಉಂಟಾಗುತ್ತದೆ? ಅಲ್ಲಿಗೆ ಕಂಪಿಸ್ತಾ ಇದೆಯಾ ಇಲ್ಲ, ಹಾಗೆ ಯಾಕೆ ಶಬ್ದ ಹೇಗೆ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ಬೇಕು ನೀವು. ನಾಳೆ ನನಗೆ ತಿಳ್ಕೊಂಡು ಬಂದು ಮಾಹಿತಿನ ಹೇಳ್ಬೇಕು. ಅರ್ಥ ಆಯ್ತಲ್ವಾ? ಹಾಗೆ ಗುಡುಗು ಶಬ್ದ ಕೇಳ್ತಾ ಇದೀರಲ್ವಾ, ಗುಡುಗಿನ ಶಬ್ದ, ಆ ಗುಡುಗಿನ ಶಬ್ದ ಹೇಗೆ ಉಂಟಾಗುತ್ತದೆ? ಇವೆರಡು ಪ್ರಶ್ನೆಗಳಿಗೆ ಉತ್ತರವನ್ನು ನಾಳೆ ನೀವು ತಿಳ್ಕೊಂಡು ಬರಬೇಕು. ಗುಡುಗಿನ ಶಬ್ದ ಹೇಗೆ ಉಂಟಾಗುತ್ತದೆ? ಗೊತ್ತಾಯ್ತಮ್ಮ? ನಿಮಗೆ ಯೋಚನೆ ಆಶ್ಚರ್ಯ ಅನ್ಸುತ್ತೆ ಈಗ ಪಟಾಕಿ ಆಗ ಹೇಗೆ ಶಬ್ದ ಮಾಡುತ್ತೆ? ಪಟಾಕಿ ಅಂತ ಜೋರಾಗಿ ಶಬ್ದ ಬರುತ್ತೆ, ಆಗ ಗುಡುಗಿನ ಶಬ್ದ ಹೇಗೆ ಬರುತ್ತೆ? ಇದ್ರ ಬಗ್ಗೆ ನೀವಿಬ್ರು ಎರಡು ಪ್ರಶ್ನೆಗಳಿಗೆ ನಾಳೆ ಮಾಹಿತಿ ತಿಳ್ಕೊಂಡು ಬರಬೇಕು. ಗೊತ್ತಾಯ್ತಲ್ವಾ? ಎಲ್ಲರಿಗೂ ಕೂಡ ಧನ್ಯವಾದಗಳು. ಈಗ ನಾವು ಅರಣ್ಯ ಸಂರಕ್ಷಣೆ ಎಂಬ ನಾಟಕವನ್ನು ಪ್ರದರ್ಶಿಸುತ್ತಿದ್ದೇವೆ. ಓ ಶ್ರಮಣ್ಣ, ನಮ್ಮನೆಗೆ ಕಟ್ಟಿ ಇಲ್ಲ, ಕಾಡಿಗೆ ಕಟ್ಟಿ ಕಟ್ಕೊಂಬರ ಬರೋ ಶ್ರಮಣ್ಣ. ನಮ್ಮನೆಗೂ ಕಟ್ಟಿ ಇಲ್ಲ, ಬಾರೋ ರಮಣ, ನಾವು ಕಟ್ಕೊಂಬರೋಣ. ಬಾರೋ ಶ್ರಮಣ್ಣ, ಹೋಗಿ ಕಟ್ಟಿ ಕಟ್ಕೊಂಬರಂದ್ರಿ. ನಾನು ಬರ್ತೀನಿ ಕಣೋ, ನಮ್ಮನೆಯಲ್ಲೂ ಕಟ್ಟಿ ಇಲ್ಲ. ಬಾರೋ ಶ್ರಮಣ್ಣ, ಹೋಗ್ಬರೋಣ. ಈ ಮರ ಎಷ್ಟು ಚೆನ್ನಾಗೈತೆ, ಹೊಲಿಗಿಕ್ಕಿದ ಕಟ್ಟಿ ಹೆಂಗೂ ಇತ್ತೆ ಕಡಿಯ. ಈ ಮರ ಎಷ್ಟು ಚೆನ್ನಾಗೈತೆ, ಹೊಲಿಗಿಟ್ಟರೆ ಎಷ್ಟು ಚೆನ್ನಾಗಿ ಉರಿಯುತ್ತೆ ಕಡಿಯ. ಬಾರೋ ಶ್ರಮಣ್ಣ. ಈ ಮರ ಎಷ್ಟು ಚೆನ್ನಾಗೈತೆ, ಕಡಿಯನ ಬಾರೋ ರಮಣ್ಣ. ಓ ರಮಣ್ಣ, ಓ ಶ್ರಮಣ್ಣ, ನಿಲ್ಸ್ರಿ. ಯಾಕೆ ನಿಲ್ಸ್ಬೇಕಪ್ಪ? ಮರ ಗಿಡಗಳನ್ನ ಕಡಿಬಾರ್ದು ಅಂತ ನಿಮಗೆ ಗೊತ್ತಿಲ್ರೇನ? ಕಡಿದ್ರೆ ಏನಾಗುತ್ತಪ್ಪ? ನಮಗೆ ಕಾಡಿದ್ರೆ ನಾವಿರ್ತೀವಿ, ಕಾಡಿಲ್ದಲೆ ನಾವಿರ್ತೀವಿ ಅಣ್ಣ. ಕೇಳ್ರಪ್ಪ, ಕಾಡಿದ್ರೆ ನಾವಿರ್ತೀವಂತೆ. ಮೂಕಂಡ್ರೇನ? ಕಾಡಿದ್ರೆ ಮತ್ತೆ ನಮಗೆ ಉಸಿರಾಡಕ್ಕೆ ಗಾಳಿ, ನೀರು, ಪ್ರಾಣಿ ಪಕ್ಷಿಗಳು, ಗಿಡ ಮರಗಳು ಎಲ್ಲ ಸಿಗುತ್ತೆ. ಗೊತ್ತೇ ಕಣ ನಿಮಗೆ? ಹೋಗಪ್ಪ ಹೋಗು, ನಮಗೆ ಕಟ್ಕೆ ಇಲ್ಲ, ಅದಕ್ಕೆ ನಾವು ಮರ ಕಡಿತಿದೀವಿ. ಯಾಕನ ಏಕ ಹೋಗು. ಓಹೋ, ತಡಿ ನಾನು ಅರಣ್ಯ ಅಧಿಕಾರಿಗಳಿಗೆ ಹೋಗಿ ಹೇಳ್ಬರ್ತೀನಿ. ಹೋಗಪ್ಪ, ಹೇಳುವ. ಅರಣ್ಯಾಧಿಕಾರಿಗಳೇ ಏನಾಗಪ್ಪ? ನಮಸ್ಕಾರ ಅರಣ್ಯಾಧಿಕಾರಿಗಳೇ. ಓ ನಮಸ್ಕಾರ, ಹೇಳು. ಸಾಹೇಬ್ರೆ, ನಮ್ಮ ಊರಲ್ಲಿ ರಾಮಣ್ಣ, ಶ್ಯಾಮಣ್ಣ, ಭೀಮಣ್ಣ ಅಂತ ಇದ್ದಾರೆ. ಅವರು ಮರ ಕಡಿಯಕ್ಕಂತ ಬಂದಿದ್ದಾರೆ. ಮರ ಕಡಿಬೇಡ್ರಿ ಅಂತಂದ್ರು, ಕಡಿತಿದ್ರು ನೋಡ್ರಿ ಸಾಹೇಬ್ರೆ. ಹೌದಾ, ಮರ ಕಡಿತಾ ಇದ್ದಾರಾ? ಹ್ಞೂ ಸಾಹೇಬ್ರೆ. ನಡ್ರಪ್ಪ, ಹೋಗೋಣ, ಇಲ್ಲಿ ತೋರಿಸ್ರಿ. ಬನ್ನಿ ಸಾಹೇಬ್ರೆ. ಮರ ಗಿಡ ಕಡಿಯನ್ನ ತಡೆಗಟ್ಟಣ, ಬಾ ಕರ್ಕೊಂಡು ಹೋಗು. ಬನ್ನಿ ಸಾಹೇಬ್ರೆ. ಬಾರೋ ರಾಮಣ್ಣ, ಕಡಿಯಕ್ಕೆ ಶುರು ಮಾಡೋಣ. ಸಾಹೇಬ್ರೆ ಬನ್ನಿ, ಇವ್ರೇನಾದ್ರಿ ಸಾಹೇಬ್ರೆ? ನಿಲ್ಸಪ್ಪ, ಯಾಕಪ್ಪ ಗಿಡ ಮರ ಕಡಿತಿದ್ದೀರಾ? ಯಾಕೆ ನಿಲ್ಸ್ಬೇಕಪ್ಪ? ಈ ಗಿಡ ಮರಗಳನ್ನ ಯಾಕೆ ಕಡಿತಿದ್ದೀರಾ ನೀವು? ಯಾರ ಅಧಿಕಾರ ಕೊಟ್ಟಿದ್ದು ನಿಮ್ಗೆ ಕಡಿಯಕ್ಕೆ? ನಮಗೆ ಕಡಿಮೆಲ್ಲ, ಅದಕ್ಕೆ ಕಡಿಯುತ್ತಿದ್ದೀವಿ. ಈ ತರ ಗಿಡ ಮರನ ನಾಶ ಮಾಡ ಯಾರಪ್ಪ ನಿಮ್ಗೆ ಅಧಿಕಾರ ಕೊಟ್ಟಿದ್ದು? ಗಿಡ ಮರಗಳನ್ನ ಕಡಿಯಕ್ಕೆ ನೀವು ಊರಲ್ಲಿ ಯಾರು ಹೇಳೋರು ಕೇಳೋರು
ಇದ್ದಾರೆ. ಹೌದಾ ಬರ್ರಿ ಏನ ನೋಡೋದ್ರಿ. ಬರ್ರಿ. ಹೌದಾ ಬರ್ರಿ ಹೋಗಂದ್ರಿ ಏನಾಗ್ತಿದೆ ಅನ್ನೋದು ನೋಡೋಣ ಸ್ವಲ್ಪ. ಬರ್ರಿ. ಅರಣ್ಯ ಅಧಿಕಾರಿಗಳೇ ನಮಸ್ಕಾರ. ನಮಸ್ಕಾರ. ಯಾಕೆ ಬಂದಿದ್ದೀರಾ? ನಿಮ್ಮ ಊರಲ್ಲಿ ಜವಾಬ್ದಾರಿ ಇಲ್ವಾ? ಎಲ್ಲರೂ ಗಿಡ ಮರಗಳನ್ನ ಕಡಿತಿದ್ರೆ ನೀವು ಸುಮ್ಮನೆ ಇದ್ದೀರಾ? ಯಾಕೋ ರಮಣ್ಣ ಶ್ರವಣ ಭೀಮಣ್ಣ ಯಾಕೆ ಮರ ಕಡಿತಿದ್ದೀರಾ? ಕಟ್ಟಿಗೆ ಇಲ್ಲ ಅಂತ ಕಡಿತಿದ್ದಾರೆ. ಅದ್ರಲ್ಲಿ ಏನ್ ತೊಂದರೆ ಇದೆ ಸರ್? ಈ ತರ ಮರಗಿಲ್ಲ ಕಡಿಯೋದ್ರಿಂದ ಏನೇನು ಪರಿಣಾಮ ಆಗ್ತಾವ ಅಂತ ನಿಮಗೆ ಗೊತ್ತಾ? ಗೊತ್ತಿಲ್ಲ. ಭೂಮಿಯ ಉಷ್ಣತೆ ಹೆಚ್ಚಾಗುತ್ತದೆ ಹಾಗೂ ಗಾಳಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ನ ಪ್ರಮಾಣ ಹೆಚ್ಚುತ್ತದೆ. ಈ ತರ ನೀವು ಗಿಡ ಮರಗಳನ್ನ ನಾಶ ಮಾಡಿದ್ರೆ ನಮ್ಗೆ ಮಳೆ ಬರ್ತಿತ್ತು. ಆದ್ರೆ ಈ ತರ ಗಿಡ ನಾಶ ಮಾಡೋದ್ರಿಂದ ಮಳೆ ಬರಲ್ಲ. ಅಂತರ್ಜಲ ಮಟ್ಟ ಕುಸಿಯುತ್ತೆ. ಈ ತರ ನಾಶ ಮಾಡೋದ್ರಿಂದ ಕಾಡಲ್ಲಿ ಪ್ರಾಣಿಗಳು ಹೊಸ ಸ್ಥಳವಿಲ್ಲದೇನೆ ಊರಿಗೆಲ್ಲ ಬಂದು ಆಕ್ರಮಣ ಮಾಡ್ತಿದ್ದೇವೆ. ಅದೇನಾದ್ರು ಗೊತ್ತಿದ್ಯಾ ನಿಮ್ಗೆ? ಗೊತ್ತಿಲ್ಲ ಸಾಹೇಬ್ರೆ. ಈ ತರ ಗಿಡ ಮರಗಳನ್ನ ನೀವು ಕಡಿತಿದ್ರೆ ನೀವು ಹೊತ್ತಿ ಬೆತ್ತಿ ಬೆಳೆ ಮಣ್ಣು ತನ್ನ ಬಲವತ್ತತೆಯನ್ನ ಕಳ್ಕೊಳ್ಳುತ್ತೆ. ಆವಾಗ ನೀವು ಬೆಳೆ ಬೆಳೆಯಕ್ಕಾಗಲ್ಲ. ಗೊತ್ತಾ ನಿಮ್ಗೆ? ಈ ತರ ಮಣ್ಣಿನ ಫಲವತ್ತತೆ ಕಳ್ಕೊಳ್ಳೋದ್ರಿಂದ ಮಣ್ಣಿನ ಸವಕಳಿ ಉಂಟಾಗುತ್ತೆ. ಈ ತರ ಅರಣ್ಯ ನಾಶದಿಂದ ಮಳೆ ಬರಲ್ಲ, ಬೆಳೆ ಆಗಲ್ಲ, ಏನೂ ಆಗಲ್ಲ. ಅದೇನಾರ ಗೊತ್ತಿದ್ಯಾ ನಿಮ್ಗೆ? ಓ ಮರಗಳನ್ನ ಕಡಿಯೋದ್ರಿಂದ ಇಷ್ಟೆಲ್ಲ ತೊಂದರೆ ಆಗುತ್ತೆ ನಮಗೆ ಗೊತ್ತಿದ್ದೇ ಇಲ್ಲ. ಇನ್ಮೇಲಿಂದ ಆದ್ರೂ ಈ ತರ ಗಿಡ ಮರಗಳನ್ನ ಕಡಿಯೋದನ್ನ ನೋಡಿ ಸ್ವಲ್ಪ ನಮ್ಗೆ ಹೇಳಿ. ಸರಿ ಬಿಡಿ. ಅರಣ್ಯ ಅಧಿಕಾರಿಗಳೇ ಪಂಚಾಯತಿ ಊರ್ ಗ್ರಾಮಸ್ಥರೆಲ್ಲ ಪಂಚಾಯತಿ ಕರೆಸಿ ಹೇಳ್ತೀನಿ ಮರ ಗಿಡಗಳನ್ನೆಲ್ಲ ಕಡಿಬೇಡ್ರಿ ಅಂತಂದು. ಈ ತರ ಗಿಡ ಮರಗಳನ್ನ ಕಡಿಯೋದ್ರಿಂದ ಎಷ್ಟೆಲ್ಲ ಪರಿಣಾಮ ಆಗುತ್ತೆ ಅಂತ ಗೊತ್ತಾಯ್ತಲ್ಲ. ಇನ್ ಮುಂದೆ ಆದ್ರೂ ಗಿಡ ಮರನ ಕಡಿಬೇಡಿ. ಕಡಿಯಲ್ಲ ಸಾಹೇಬ್ರೆ. ರಕ್ಷಿಸಿ ರಕ್ಷಿಸಿ ಮರಗಳನ್ನು ರಕ್ಷಿಸಿ. ರಕ್ಷಿಸಿ ರಕ್ಷಿಸಿ ಮರಗಳನ್ನು ರಕ್ಷಿಸಿ. ಹಸಿರೇ ಉಸಿರು. ಹಸಿರೇ ಉಸಿರು. ಹಸಿರೇ ಉಸಿರು. ಗಿಡ ಮರ ಬೆಳೆಸಿ ಕಾಡನ್ನು ಉಳಿಸಿ. ಗಿಡ ಮರ ಬೆಳೆಸಿ ಕಾಡನ್ನು ಉಳಿಸಿ. ಕಾಡಿದ್ದರೆ ಬೆಳೆ, ಮಳೆ ಇದ್ದರೆ ಬೆಳೆ. ಕಾಡಿದ್ದರೆ ಮಳೆ, ಮಳೆ ಇದ್ದರೆ ಬೆಳೆ. ಕಾಡಿದ್ದರೆ ಮಳೆ, ಮಳೆ ಇದ್ದರೆ ಬೆಳೆ. ಇರಲಿ ಮನೆಗೊಂದು ಚಂದದ ಹೆಮ್ಮರ. ಇರಲಿ ಮನೆಗೊಂದು ಚಂದದ ಹೆಮ್ಮರ. ಇರಲಿ ಮನೆಗೊಂದು ಚಂದದ ಹೆಮ್ಮರ. ಬೆಳೆಯಲಿ ನಮ್ಮಯ ಸುಂದರ ಪರಿಸರ. ಬೆಳೆಯಲಿ ನಮ್ಮಯ ಸುಂದರ ಪರಿಸರ. ಇರಲಿ ಮನೆಗೊಂದು ಚಂದದ ಹೆಮ್ಮರ. ಇರಲಿ ಮನೆಗೊಂದು ಚಂದದ ಹೆಮ್ಮರ. ಬೇಕು ಮರಗಳು, ಬೇಕು ಮರಗಳು, ಬೇಡ ಮಾಲುಗಳು. ಬೇಕು ಮರಗಳು, ಬೇಡ ಮಾಲುಗಳು. ಬೇಕು ಮಳೆಯ ರೋಷ, ಬೇಡ ವನದ ನಾಶ. ಬೇಕು ಮಳೆಯ ರೋಷ, ಬೇಡ ವನದ ನಾಶ. ಇರಲಿ ಮನೆ ರಕ್ಷಿಸಿ ಗಿಡಗಳನ್ನು ನಿಮ್ಮ ಮಕ್ಕಳಂತೆ. ರಕ್ಷಿಸಿ ಗಿಡಗಳನ್ನು ನಿಮ್ಮ ಮಕ್ಕಳಂತೆ. ಬೆಳೆಸಿರಿ ಸಸಿಗಳನ್ನು ನಿಮ್ಮ ಮಕ್ಕಳಂತೆ. ಬೆಳೆಸಿರಿ ಸಸಿಗಳನ್ನು ನಿಮ್ಮ ಮಕ್ಕಳಂತೆ. ಇರಲಿ ಇರಲಿ ಮನೆಗೊಂದು ಚಂದದ ಹೆಮ್ಮರ. ಇರಲಿ ಮನೆಗೊಂದು ಚಂದದ ಹೆಮ್ಮರ. ಸುಂದರ ದೇಶಕ್ಕೆ ಪ್ರಕೃತಿಯೇ ಅಂದವು. ಸುಂದರ ದೇಶಕ್ಕೆ ಪ್ರಕೃತಿಯೇ ಅಂದವು. ದೇಶದ ಶಾಂತಿಗೆ ಪರಿಸರವೇ ಮಂತ್ರವು. ದೇಶದ ಶಾಂತಿಗೆ ಪರಿಸರವೇ ಮಂತ್ರವು. ಇರಲಿ ಮನೆಗೊಂದು ಚಂದದ ಹೆಮ್ಮರ. ಇರಲಿ ಮನೆಗೊಂದು ಚಂದದ ಹೆಮ್ಮರ. ಬೆಳೆಯಲಿ ನಮ್ಮಯ ಸುಂದರ ಪರಿಸರ. ಬೆಳೆಯಲಿ ನಮ್ಮಯ ಸುಂದರ ಪರಿಸರ. ಇರಲಿ ಮನೆಗೊಂದು ಚಂದದ ಹೆಮ್ಮರ. ಇರಲಿ ಮನೆಗೊಂದು ಚಂದದ ಹೆಮ್ಮರ. ಲಾ
la 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 la. ಧನ್ಯವಾದಗಳು.